ಇವತ್ತು ವಿಶೇಷವಾಗಿ ನಮ್ಮ ನಂಜನಗೂಡು ತಾಲೂಕು ಚಂದ್ರವಾಡಿ ಗ್ರಾಮದಲ್ಲಿ ಪರಮೇಶ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಕೃಷಿಯ ಜೀವನವನ್ನು ಮಾಡ್ತಾ ಇರುವಂತಹವರು. ಕೃಷಿ ಮಾಡುವವರಿಗೆ ಯಾವ ಊರಿನಲ್ಲೂ ಕೂಡ ಯಾವ ಮನೆಯವರು ಕೂಡ ಮದುವೆ ಆಗಲಿಕ್ಕೆ ಯಾವ ಹೆಣ್ಣುಮಕ್ಕಳು ಮುಂದೆ ಬರ್ತಾ ಇಲ್ಲ. ಇದು ಪತ್ರಿಕೆಯಲ್ಲಿ ಬರ್ತಾ ಇದೆ. ಅನೇಕರು ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾನೆ ಇದ್ದಾರೆ. ಹೆಣ್ಣುಮಕ್ಕಳು ಯಾರು ಕೃಷಿ ಮಾಡುವಂತಹ ಮದುವೆ ಆಗ್ತಾರೆ ಅವರಿಗೆ ಅನೇಕ ಸೌಲಭ್ಯಗಳನ್ನು ಕೊಡುವಂಥ ಕೆಲಸ ಆದರೆ ಇವತ್ತು ಹಳ್ಳಿ ಹೆಣ್ಣುಮಕ್ಕಳು ಆಗಲಿ ಯಾರೇ ಆಗಲಿ ಒಬ್ಬ ಕೃಷಿಕನನ್ನು ಕೈ ಹಿಡಿದು ಉತ್ತಮ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತದೆ. ಅದೇ ಸಂದರ್ಭದಲ್ಲಿ ಇವತ್ತು ಅನೇಕರು ವಯಸ್ಸಾಯಿತು, ಮದುವೆ ಆಗಲಿಲ್ಲ, ಇನ್ನು ಜೀವನವೇ ಮುಗಿದೋಯ್ತು ಅನ್ನುವಂತಹ ಭಾವನೆ ಇಟ್ಕೊಂಡು ಹತಾಶರಾಗಿ ಜೀವನವೇ ಅವರಿಗೆ ಬೇಡ ಅಂತ ಭಾವನೆ ಬಂದು ಅವರು ಒಂದೊಂದು ರೀತಿಯಲ್ಲಿ ಆತ್ಮಹತ್ಯೆಗೆ ತಾವು ಶರಣಾಗ್ತಾ ಇದ್ದಾರೆ. ನಿಜವಾಗಲೂ ಶೋಚನೀಯವಾಗಿರುವಂಥದ್ದು. ನೋಡಿ, ಜೀವ ಅಮೂಲ್ಯವಾಗಿರುವಂಥದ್ದು. ಅವರು ಹೆಣ್ಣು ಕೊಡಲಿಲ್ಲ, ಮದುವೆ ಆಗಲಿಲ್ಲ ಅದು ಮುಖ್ಯ ಅಲ್ಲ. ನನ್ನ ಜೀವ ಚೆನ್ನಾಗಿದೆ. ಭಗವಂತನ ಕೊಟ್ಟಿರುವಂತಹ ಜೀವವನ್ನು ನಾವು ಯಾವತ್ತೂ ಕೂಡ ಕಳ್ಕೊಳ್ಳಬಾರದು. ಆ ಜೀವ ಅದು ದೇವನ ಒಂದು ಕೃಪೆ ಆಗಿರುವಂಥದ್ದು. ಅಂತಹ ಒಂದು ಜೀವವನ್ನು ನಾವು ಉಳಿಸಿಕೊಂಡು ನಾವು ಬದುಕಲಿಕ್ಕೆ ಅದು ಆಶ್ರಯ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಎಂಥ ಕಠಿಣವಾದ ಪರಿಸ್ಥಿತಿ ಬಂದರೂ ಕೂಡ ಇವತ್ತು ಯುವಕರು ಆತ್ಮವಿಶ್ವಾಸವನ್ನು ಹೊಂದಬೇಕು, ಭರವಸೆಯನ್ನು ಇಟ್ಕೊಳ್ಬೇಕು, ಜೀವನ ಶ್ರದ್ಧೆಯನ್ನು ಬೆಳೆಸ್ಕೊಳ್ಬೇಕು. ಅದು ಬಿಟ್ಟು ಅದಾಗದೆ ಹೋದರೂ ಕೂಡ ಇನ್ನೂ ಸೇವಾ ಕಾರ್ಯಗಳು ಬಹಳಷ್ಟು ಇರ್ತದೆ ಅವರಿಗೆ. ಅದಕ್ಕೆ ತಮ್ಮನ್ನು ತೊಡಗಿಸಿಕೊಳ್ಳೋದ್ರ ಮೂಲಕ ಅವರು ಯಾವತ್ತೂ ಕೂಡ ಜೀವಂತವಾಗಿ ಬದುಕಿ ಒಂದು ಆದರ್ಶವಾಗಿ ಬಾಳುವಂತಹ ಒಂದು ವ್ಯವಸ್ಥೆ ಆಗಬೇಕಾಗ್ತದೆ. ಈ ಸವಾಲನ್ನು ಎದುರಿಸಬೇಕಾಗ್ತದೆ. ಈ ನಡುವೆ ನೀವು ಇವತ್ತು ಪ್ರಚಾರ ಮಾಡ್ತಾ ಇರುವಂತಹ ಪರಮೇಶ್ ಮತ್ತು ಯೋಗೇಶ್ವರಿ ಅವರ ಒಂದು ಬದುಕು ನಿಜಕ್ಕೂ ಕೂಡ ಒಂದು ಆದರ್ಶ, ಒಂದು ಮಾದರಿ ಆಗಿರುವಂಥದ್ದು. ಅವರಿಬ್ಬರು ಕೂಡ ಬಹಳ ಅನ್ಯೋನ್ಯವಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುವುದು ಶಿವಂಗಿ ಎನ್ನುವ ಶರಣರ ನುಡಿ ಅವರ ಬದುಕಿನಲ್ಲಿ ಕಾಣೋದಕ್ಕೆ ಸಾಧ್ಯ ಆಗಿರುವಂಥದ್ದು. ನೀರು ಜಾಸ್ತಿ ಆದರೆ ಆಚೆ ಹೊಂಟೈತಿದೆ ಅಂತ ಸಣ್ಣ ಎರೆಹುಳು ನೋಡಿ. ಮೊದಲನೇದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನಕ್ಕೆ ನಾನು ಕೃಷಿಕರನ್ನೇ ಮದುವೆ ಆಗಬೇಕು ಅಂತ ಇಷ್ಟಪಟ್ಟೆ ಅಂತ. ನನಗೆ ಬಂದ್ಬಿಟ್ಟು ಫಸ್ಟು ಮೊದಲನೇದಾಗಿ ನಾನು ಸೇನೆಗೆ ಸೇರ್ಬೇಕಂತ ಇಷ್ಟಪಟ್ಟಿದ್ದೆ. ಚಿಕ್ಕ ವಯಸ್ಸಿಂದ ನನಗೆ ಬಹಳ ಆಸೆ ಇತ್ತು. ಆ ಕಥೆಗಳನ್ನ ಕೇಳಿ ಅದು ಸೈನಿಕರಂದ್ರೆ ತುಂಬಾ ಇನ್ಸ್ಪೈರ್ ಆಗಿದ್ದೆ. ಇಲ್ಲ, ನಾನು ಹೋದ್ರೆ ಸೇನೆಗೆ ಸೇರ್ಬೇಕು, ಬೇರೆ ಯಾವ ಕೆಲ್ಸಕ್ಕೂ ಹೋಗ್ಬಾರ್ದಂತ. ಅದ್ ಬಿಟ್ರೆ ಟೀಚಿಂಗ್ ಅನ್ನೋದು ನನಗೆ ತುಂಬಾ ಡ್ರೀಮ್ ಇತ್ತು, ಪ್ಯಾಷನ್ ಅದು ನನಗೆ, ಟೀಚಿಂಗ್ ಹೋಗ್ಬೇಕು ಅನ್ನೋದು. ಸೊ ಅದು ದೊಡ್ಡವಳಾಗ್ತಾ ಆಗ್ತಾ ಸೇನೆಗೆ ಸೇರೋದಕ್ಕೆ ಯಾವುದೇ ಅವಕಾಶಗಳು, ಅವಾಗೆಲ್ಲ ಹಳ್ಳಿಯಲ್ಲೇ ಓದಿದ್ ನಾವು, ಸರ್ಕಾರಿ ಶಾಲೆ, ಹಳ್ಳಿ ಸ್ಕೂಲ್ಗಳಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದಿ ನಾವು ವ್ಯಾಸಂಗ ಮಾಡಿ ಇಂಜಿನಿಯರಿಂಗ್ ಪದವಿನ ತಗೊಂಡಿರ್ತೀವಿ. ಸೊ ಅವಾಗ ಅವಕಾಶಗಳು ಸಿಕ್ಕಿರೋದಿಲ್ಲ ನಮ್ಗೆ. ಆಮೇಲೆ ಇಲ್ಲ, ಸೇನೆಗೆ ಸೇರ್ಲಿಲ್ಲ ಅಂದ್ರೇನು, ಸೇನೆಯಲ್ಲಿರುವಂತ ವ್ಯಕ್ತಿನ ಮದುವೆ ಆಗ್ಬೋದು, ಅಥವಾ ವ್ಯವಸಾಯನ ಮಾಡ್ತಿರೋಂಥ ಕೃಷಿಕರನ್ನ ಮದುವೆ ಆಗ್ಬೇಕು ಆದ್ರೆ ಅನ್ನೋದೊಂದು ಆಸೆ ಇಟ್ಕೊಂಡು ನಾನು ನೆಕ್ಸ್ಟ್ ಇಂಜಿನಿಯರಿಂಗ್ ಪದವಿ ಮಾಡೋದಕ್ಕೆ ಸಿದ್ಧಗಂಗಾ ಕ್ಷೇತ್ರಕ್ಕೆ ಹೋಗ್ತೀನಿ. ಅಲ್ಲಿ ಅಡ್ಮಿಷನ್ ಆದ್ಮೇಲೆ ನಡೆದಾಡೋ ದೇವರಾದ ಶ್ರೀ ಶಿವಕುಮಾರ ಸ್ವಾಮೀಜಿ ಅವ್ರ ದರ್ಶನ ಪಡ್ಕೊಳ್ಳೋದಕ್ಕೆ ನಾನು ನಮ್ಮ ತಂದೆ ಮಠಕ್ಕೆ ಮೊದಲನೇ ಬಾರಿ ಹೋದಾಗ ಶ್ರೀಗಳಿಗೆ ನಮಸ್ಕಾರ ಮಾಡಿ, ನಿಮ್ಗೆ ಯಾರು ಕಂಡ್ರೆ ತುಂಬಾ ಇಷ್ಟ ಗುರುಗಳೇ ಅಂತ ನನಗೆ ಕೆಲವೊಂದು ಉತ್ತರಗಳು ಬೇಕಾಗಿರುತ್ತೆ ನನ್ನ ಒಂದು ದ್ವಂದ್ವ ಪರಿಸ್ಥಿತಿಯಲ್ಲಿ. ಅವಾಗ ಬುದ್ಧಿಯವ್ರು ಹೇಳ್ತಾರೆ, ನಮ್ಮಲ್ಲಿ ತುಂಬಾ ಸಾವಿರಾರು ಜನ ಮಕ್ಳಿದಾರಮ್ಮ, ಹಿಂದೆಯಿಂದ ಲಕ್ಷಾಂತರ ಜನ ಮಕ್ಳು ಓದ್ಕೊಂಡು ಹೋಗಿದ್ದಾರೆ. ಇವತ್ತು ನಾನು ಏನೇ ವಿದ್ಯಾಭ್ಯಾಸ ಕೊಡ್ಬೋದು, ಆದ್ರೆ ಇವತ್ತು ಒಂದೊತ್ತು ಊಟ ಹಾಕ್ಲಿಲ್ಲ ಅಂದ್ರೆ ಆ ಮಕ್ಳು ಒಂದಿನ ನೋಡ್ತಾರೆ, ಒಂದೊತ್ತು ಎರಡೊತ್ತು ನೋಡ್ತಾರೆ. ನೆಕ್ಸ್ಟ್ ನಾನು ಎಂತ ವಿದ್ಯಾಭ್ಯಾಸ ಕೊಡ್ತೀನಿ ಅಂದ್ರೂ ಶ್ರೀಮಠದಲ್ಲಿ ಯಾವ ವಿದ್ಯಾರ್ಥಿಗಳು ಇರೋದಿಲ್ಲ. ಯಾಕಂದ್ರೆ ಊಟಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಸೊ ಆ ಊಟನ ಬೆಳೆಯೋಂತ ರೈತನೇ ನಮ್ಗೆ ತುಂಬಾ ಮುಖ್ಯ ಅಂತ ಅವರು ಕೂಡ ವ್ಯವಸಾಯಕ್ಕೆ ಪ್ರಾಧಾನ್ಯತೆನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಂಜಿನಿಯರಿಂಗ್ ಪದವಿ ಮಾಡ್ಬೇಕಾದ್ರೆ ಇವಾಗ ಮೊದ್ಲೇ ಹೇಳಿರೋ ಹಾಗೆ ನಮ್ಮ ಮನೆಯವರು ಪರಿಚಯ ಆಗುತ್ತೆ. ಈ ತರ ಇಂಜಿನಿಯರಿಂಗ್ ಓದ್ತಾ ಇದ್ರು ಕೂಡ ವ್ಯವಸಾಯದವ್ರನ್ನ ಮದ್ವೆ ಆಗ್ಬೇಕಂತ ಅನ್ಕೊಂಡಿದ್ದಾರೆ ಅಂದಾಗ ಇವ್ರು ಬಂದು ಕೇಳ್ತಾರೆ. ನಾನು SSLC ಫೇಲ್ ಆದಮೇಲೆ ಕೃಷಿ ಮತ್ತು ತೋಟಗಾರಿಕಾ
ವ್ಯವಸಾಯದಲ್ಲಿ ತೊಡಕೊಂಡೆ. ಅದಕ್ಕೆ ಮುಂಚೆನೂ ಸಹ ನಾನು ಓದ್ತಾ ಇರಬೇಕಾದ್ರೆ ಕೃಷಿ ಸಂಬಂಧಪಟ್ಟಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಿನೇ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಂಥದ್ದು. ನನಗೆ ವಿದ್ಯಾಭ್ಯಾಸದ ಒಂದು ಆಸಕ್ತಿ ಇಲ್ಲದೆ ನಾನು ಕೃಷಿ ಕಡೆ ಒಲವಿದ್ದಂಥ ಸಂದರ್ಭದಲ್ಲಿ SSLC ಫೇಲ್ ಆಗೋಯ್ತು. ಆ ಫೇಲ್ ಆದಮೇಲೆ ಸಂಪೂರ್ಣವಾಗಿ ಕೃಷಿಗೆ ತೊಡಕೊಂಡೆ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೆ. ಆ ಸಮಯದಲ್ಲಿ ನನಗೂ ಮದುವೆ ಅಂತ ಏಜ್ ಬಂದಂಥ ಸಂದರ್ಭದಲ್ಲಿ ಮನೆಯವರೆಲ್ಲ ಹುಡುಗಿನ ಹೊಡೆದ್ರು. ನಾನು ನನ್ನ ಹೆಂಡತಿನ ಮೊಟ್ಟ ಮೊದಲಾಗಿ ನಂಜನಗೂಡಲ್ಲಿ ಒಂದು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಸುಸಂಸ್ಕೃತವಾಗಿ ಕಂಡಂತಹ ಆಕೆಯನ್ನು ಹಿನ್ನೆಲೆಯನ್ನು ವಿಚಾರಿಸಿದಾಗ ಅವಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ತುಮಕೂರಿನಲ್ಲಿ ಅಂತನ್ನೋದು ಗೊತ್ತಾಯಿತು. ನಾನು ಅವತ್ತು ನಾನು SSLC ಫೇಲ್ ಆಗಿದ್ದೀನಿ, ನಾನು ಈ ಹುಡುಗಿನ ಕೇಳಕ್ಕೆ ಹೋಗೋ ಸೂಕ್ತ ಅಲ್ಲ ಅಂತ ಹೇಳಿ ನಾನು ಸುಮ್ಮನೆ ಡ್ರಾಪ್ ಮಾಡಿದೆ. ಈ ಮಧ್ಯ ನಮ್ಮ ಸ್ನೇಹಿತರ ಜೊತೆ ಈ ಥರ ಒಂದು ಹುಡುಗಿ ನೋಡಿದೆ, ಆ ಹುಡುಗಿ ಇಂಜಿನಿಯರಿಂಗ್ ಓದ್ತಾ ಇದೆ, ಆದರೆ ಇವತ್ತಿನ ನಾಗರಿಕತೆಯಲ್ಲಿ ಆ ಹುಡುಗಿ ಭಾಳ ಸರಳವಾಗಿ ಕಂಡ್ಲು ಕಾಣೋ ಅಂತ ಮಾತಾಡಿದೆ. ಆಗ ಅವರಿಂದ ಮಾಹಿತಿ ಬಂದಂಥದ್ದು, ಅವಳು ರೈತರನ್ನೇ ಮದುವೆ ಆಗಬೇಕು ಅಂತ ಇದ್ದಾಳೆ ಅಂತನ್ನೋ ಒಂದು ಆಸೆ ಇಟ್ಕೊಂಡಿದ್ದಾಳೆ ಅಂತ ಅನ್ನೋದು ಬಂತು. ಆಗ ನಾನು ಭಾಳ ಖುಷಿ ಆಯಿತು ನನಗೆ. ಇವತ್ತು ಹೆಣ್ಣು ಮಕ್ಕಳು ಕೆಲಸ ಕೇಳ್ತಾರೆ. ಅದಕ್ಕೆ ಮುಂಚೆನೂ ಸಹ ನಾನು ಹಳ್ಳಿಗಳ ಕಡೆ ಹೋದಂಥ ಸಂದರ್ಭದಲ್ಲಿ ಒಂದು 7ನೇ ಕ್ಲಾಸ್ ಓದಿರೋ ಹುಡುಗಿನೇ ಇಂಜಿನಿಯರಿಂಗ್ ಹುಡುಗನ್ನ ಕೇಳಿದಂಥ ದಿನಗಳು ಸ್ಟಾರ್ಟ್ ಆಗಿತ್ತು. ಸರಿ, ಇನ್ನೇನು ಅದನ್ನು ನೋಡೋಣ, ವಿಚಾರ ಮಾಡೋಣ ಅಂತ ಹೇಳಿ ನಾನು ವಿಚಾರ ಮಾಡಿದೆ. ಇಲ್ಲ, ಹೌದು, ನಾನು ರೈತರನ್ನೇ ಮದುವೆ ಆಗಬೇಕು ಅನ್ನೋ ಇದನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಈಗ ನಾನು ಅವ್ರಿಗೆ ಹೇಳಿದೆ, ನಾನು ಕೃಷಿಕನೇ, ನನ್ನನ್ನು ಮದುವೆ ಆಗ್ಬೋದಾ ಅಂತ. ಆಯ್ತು, ನೋಡ್ತೀನಿ ಅಂದ್ರೆ ತಕ್ಷಣ ಹೇಳಿದ ತಕ್ಷಣ ಒಪ್ಕೊಳ್ಳೋ ಆಗಿಲ್ಲಲ್ಲ, ಅವ್ರು ವ್ಯವಸಾಯ ಮಾಡ್ತಿದಾರೋ ಇಲ್ವೋ, ಯಾವ ತರ ಇದೆ ಆ ಪರಿಸ್ಥಿತಿ ಅಂತ. ನಿಜವಾಗ್ಲೂನು ಅವರು ಕಷ್ಟಪಟ್ಟು ವ್ಯವಸಾಯ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡ್ಮೇಲೆ ನಮ್ಮ ಮನೆಯಲ್ಲಿ ಬರ್ತಾರೆ ಕೇಳೋದಿಕ್ಕೆ. ಅವ್ರು ಓಪನ್ ಆಗಿ ಹೇಳ್ತಾರೆ ಪ್ರಾಮಾಣಿಕವಾಗಿ, SSLC ಫೇಲ್ ಆಗಿದ್ದೀನಿ ನಾನು ಅಂತ ಅಂದ್ಬಿಟ್ಟು. ಆದ್ರೆ ಇವಾಗ ಪಾಸ್ ಆಗಿದ್ದಾರೆ. ರೀಸೆಂಟ್ ಆಗಿ ಕೊರೋನಾ ಟೈಮಲ್ಲಿ ಆಪ್ಷನ್ ಎಂಟ್ರಿ ತರ ಇತ್ತಲ್ಲ, ಅವಾಗ ಅವರು ಒಂದು ಸಬ್ಜೆಕ್ಟ್ ಫೇಲ್ ಆಗಿತ್ತು, ಅದನ್ನ ಪಾಸ್ ಕೂಡ ಮಾಡ್ಕೊಂಡಿದ್ದಾರೆ. ಆವಾಗ ನಾನ್ ಮದ್ವೆ ಆದ ಟೈಮಲ್ಲಿ ಅವ್ರದ್ದು SSLC ಫೇಲ್ ಆಗಿತ್ತು, ಒಂದು ಸಬ್ಜೆಕ್ಟ್ ಇಂಗ್ಲಿಷ್ ಫೇಲ್ ಆಗಿತ್ತು. ಅದನ್ನ ಹೇಳ್ತೀನಿ ನನ್ನ ಮನೇಲಿ. ಹೇಳ್ದಾಗ ನಮ್ಮನೇಲಿ ಸ್ವಲ್ಪ ಆಶ್ಚರ್ಯನೂ ಆಯ್ತು, ಹೇಗೆ ಅಂತ. ಇಲ್ಲ, ನನ್ಗೆ ಇಷ್ಟ ಆಯ್ತು, ನನ್ನ ಜೀವನ ಕಟ್ಕೊಳ್ಳೋದಿಕ್ಕೆ ನನ್ಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು ನಾನು ಅಂತ ಅನ್ಕೊಂಡಿದ್ದೆ. ಖಂಡಿತ ಆ ಗುಣಗಳೆಲ್ಲ ಅವರಲ್ಲಿದೆ ಅಂತ ಅಂದಾಗ ನಮ್ಮ ಅಪ್ಪ ಅಮ್ಮ ಮುಕ್ತವಾಗಿ ಒಪ್ಕೊಂತಾರೆ. ಆದ್ರೆ ನಮ್ಮ ಕೆಲವೊಂದು ನೆಂಟ್ರಿಸ್ಟ್ರು, ನಮ್ಮ ಸ್ನೇಹ ವರ್ಗದ, ನಮ್ಮ ತಂದೆ ಸ್ನೇಹಿತರುಗಳು ಯಾಕೆ ವ್ಯವಸಾಯ ಮಾಡೋರಿಗೆ ಕೊಡ್ತಿದ್ಯಾ, ನಾನ್ ಬೇರೆಯವ್ರನ್ನ ತೋರಿಸ್ತಿದ್ದೆ, ಮದುವೆ ಮಾಡ್ತೀವಿ ಅಂತ ಅಂದಿದ್ರೆ ಕಷ್ಟ ಆಗುತ್ತೆ, ಓದ್ದೇ ಇರೋರ್ಗೆ ಯಾಕೆ ಎಲ್ಲಾ ತರ ನೂರಾರು ಸಮಸ್ಯೆಗಳು ಬರುತ್ತೆ. ಎಲ್ಲಾನು ಕೂಡ ಹೇಳೋದಿಕ್ಕಾಗಲ್ಲ. ಎಲ್ಲಾ ತರ ಸಮಸ್ಯೆಗಳ್ನು ಕೂಡ ಫೇಸ್ ಮಾಡಿದ್ವಿ. ಆದ್ರೂ ಕೂಡ ಇಲ್ಲ, ನಮ್ಗೆ ಇಷ್ಟ ಆಗಿ ಹುಡುಗ ಯೋಗ್ಯವಾಗಿದ್ದಾನೆ, ನನ್ ಮಗಳು ಚೆನ್ನಾಗಿ ನೋಡ್ಕೋತಾರೆ, ಅಷ್ಟೇ ಸಾಕು ನಮ್ಗೆ, ಇನ್ನೇನು ಬೇಕಾಗಿಲ್ಲ. ಅವ್ರ ಹಣ ಆಸ್ತಿ ಅಂತಸ್ತು ಏನಿಲ್ಲ ಅಂದ್ರೂ ಅವ್ನ ಹೆಂಡತಿ ಮಕ್ಕಳನ್ನ ದುಡ್ದು ಸಾಕೋ ಅಂತ ಶಕ್ತಿ ಅಂತೂ ಅವರಲ್ಲಿದೆ. ಅಷ್ಟೇ ಸಾಕು, ನನ್ ಮಗಳು ಸೆಲೆಕ್ಷನ್ಗೆ ನಾವು ಸಾಥ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಮದುವೆ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಕೆಲ್ಸಕ್ಕೆ ಅಪ್ಲೈ ಮಾಡಿದ ನನ್ಗೆ ಸುಮಾರು ಫೈನಲ್ ಇಯರ್ ಇದ್ದಾಗ ಕೆಲವೊಂದು ಕಂಪನಿಗಳಿಗೂ ಕೂಡ ಸೆಲೆಕ್ಟ್ ಆಗಿರ್ತೀನಿ ನಾನು ಇಂಜಿನಿಯರಿಂಗ್ ಪದವಿ ಮಾಡ್ಬೇಕಾದ್ರೆ. ಆದ್ರೆ ನನಗೆ ಇಷ್ಟ ಇರೋದಿಲ್ಲ. ಏನಕ್ಕಂದ್ರೆ ಆಲ್ರೆಡಿ ನಮ್ಮ ಮನೆಯವರು, ನನಗೆ ಕೃಷಿ ಇಷ್ಟ ಅಂತಾನೆ ಮದ್ವೆ ಆಗಿರೋದ್ರಿಂದ ನಾನು ಯಾವ್ದೋ ಒಂದು ಲಕ್ಷಾಂತರ ರೂಪಾಯಿ ದುಡ್ಡಿನ ಆಸೆಗೋಸ್ಕರ ನಾನ್ ಕಂಪ್ನಿಗೆ ಹೋದ್ರೆ ಇವರ ಕೃಷಿ ಹಾಳಾಗುತ್ತೆ, ಈ ಹಳ್ಳಿಯ ನನ್ನ ಒಂದು ಆದರ್ಶ ಬದುಕು, ಇವರ ಆದರ್ಶ ಬದುಕು ಹಾಳಾಗುತ್ತೆ ಅಂತ ನಾನು ಇಂಜಿನಿಯರಿಂಗ್ ಸಾಫ್ಟ್ವೇರ್ ಕಂಪನಿಗೆ ಕೆಲಸ ಮಾಡೋದಿಕ್ ಹೋಗೋದಿಲ್ಲ. ಅದು ಬಂದು ನನಗೆ JSS ಸಂಸ್ಥೆಯಲ್ಲೇ ಸೇವೆ ಮಾಡ್ಬೇಕು ಅನ್ನೋದು ಬಹಳ ಮಹೋನ್ನತ ಆಸೆ ಆಗಿರುತ್ತೆ. ಅವಾಗ ಒಂದು ಇಂಟರ್ವ್ಯೂ ಅಂದ್ರೆ ರೆಸ್ಯೂಮ್ ಕೊಟ್ಟಿರ್ತೀನಿ ನಾನು. ಒಂದು ಏನಂದ್ರೆ ನನ್ಗೆ ಇಲ್ಲಿಗೆ ಅಡ್ರೆಸ್ ಕೊಟ್ಟಿರ್ತೀನಿ ನಾನು, ಅಲ್ಲಿ ಮೆನ್ಷನ್ ಮಾಡಿರ್ಬೇಕಾದ್ರೆ ನಮ್ದು ಹಳ್ಳಿ, ಅದ್ರಿಂದ ನಮ್ಗೆ ಪೋಸ್ಟ್ ಅಲ್ಲಿ ಬರ್ಬೇಕಾದ್ರೆ ಲೆಟರ್ ತುಂಬಾ ಲೇಟ್ ಅಂದ್ರೆ ಇಂಟರ್ವ್ಯೂ ಬೆಳಗ್ಗೆ 11 ಗಂಟೆಗಿದೆ, ನನಗೆ 4 ಗಂಟೆಗೆ ರೀಚ್ ಆಗುತ್ತೆ ಆ ಲೆಟರ್. ನಾನು ಏನ್ ಮಾಡೋದು, ಈ ತರ ಆಯ್ತಲ್ಲ ಅಂದಾಗ ಇದನ್ನ ಸ್ವಾಮೀಜಿ ಗಮನಕ್ಕೆ ತರೋಣ ಅಂತ ಅನ್ಬಿಟ್ಟು ನಮ್ಮ ಮನೆಯವರು ನಾನು ಹೋಗ್ತೀವಿ. ಹೋದಾಗ ಸ್ವಾಮೀಜಿಗೆ ಹೇಳ್ತೀವಿ, ಅದ್ರ ಮಾರನೆಗೆ ಬುದ್ಧಿ ಹಿಂಗೆ ನೆನ್ನೆ ಲೆಟ್ರು ಈ ತರ ಲೇಟ್ ಆಗಿ ಬಂತು, ಏನ್ ಮಾಡೋದು ಅಂತ ಅಂದಾಗ ನಮ್ ಬಗ್ಗೆ ಕೇಳ್ತಾರೆ.
ಏನ್ ಓದಿರೋದು, ನಂದು ಎಲ್ಲ ಮಾರ್ಕ್ಸ್ ಕಾರ್ಡ್ ಎಲ್ಲ ಕೊಟ್ಟಾಗ ನೋಡ್ಬಿಟ್ಟು ಇವ್ ನಿಮ್ ಮನೆಯವ್ರು ಏನ್ ಮಾಡ್ತಿರೋದಂತ ಅವರು ಹೇಳ್ತೀವಿ. ಆಗ ಕೃಷಿ ಅವ್ರದ್ದು ವ್ಯವಸಾಯ ಮಾಡ್ತಾರೆ ಬುದ್ಧಿ ಅಂತ ತುಂಬಾ ಖುಷಿ ಪಡ್ತಾರೆ. ಏನಕ್ಕೆ ವ್ಯವಸಾಯದವ್ರನ್ನೇ ಮದ್ವೆ ಅದೇ ಎಲ್ಲಿಂದ ಸ್ಫೂರ್ತಿ ಅಂತ. ಅವಾಗ ಎಲ್ಲಾನು ಕೂಡ ಅವ್ರಿಗೆ ವಿವರಣಾತ್ಮಕವಾಗಿ ಹೇಳ್ತೀನಿ. ಅವಾಗ ಅವ್ರು ತುಂಬಾ ಖುಷಿ ಪಟ್ಟು ಅವರಿಗೆ ಎಲ್ಲಿ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ಇದೆ ಅಲ್ಲಿ ಫೋನ್ ಮಾಡಿ ಒಬ್ರನ್ನ ಕಳಿಸ್ತೀವಿ, ಅವ್ರಿಗೆ ಮತ್ತೆ ಇಂಟರ್ವ್ಯೂ ಮಾಡಿ ನೀವು ಅಂತ ಹೇಳ್ತಾರೆ. ಇಂಟರ್ವ್ಯೂ ಮಾಡ್ತಾರೆ. ಈಗ ಪ್ರೆಸೆಂಟ್ ನಾನು JSS ವುಮೆನ್ಸ್ ಪಾಲಿಟೆಕ್ನಿಕ್ ಅಲ್ಲಿ ಮೈಸೂರು JC ಕ್ಯಾಂಪಸ್ ಅಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಮನೆಯವರು ಪ್ರತಿದಿನ ಬೆಳಗ್ಗೆ ಊರಿಗೆ ಬರ್ತಾರೆ. 6 ಗಂಟೆಗೆ ಅಲ್ಲಿ ಹೊರಟ್ರೆ 7 ಗಂಟೆ ಅಷ್ಟೊತ್ತಿಗೆ ಚಂದ್ರವಾಡಿಗೆ ಬಂದು ಪ್ರತಿದಿನ ಇಲ್ಲಿ ವ್ಯವಸಾಯ ಮಾಡಿಸಿ ಮತ್ತೆ ಏನಕ್ಕೆ ನಾವು ಸಿಟಿಲಿ ಹಳ್ಳಿ ಲೈಫ್ ಇಷ್ಟ ಆಗಿ ಸಿಟಿಲಿ ಯಾಕಿದ್ದೀರಾ ಅಂತ ಕೆಲವರು ಪ್ರಶ್ನೆ ಮಾಡ್ಬೋದು. ಏನಂದ್ರೆ ಕೆಲಸ ಸಿಕ್ಕಿದೆ. ಈಗ ನನ್ನ ಆದರ್ಶಗಳು ನನ್ನ ಕನಸು ಕೂಡ ಈಡೇರ್ಬೇಕು, ಅವರ ಆದರ್ಶಗಳು ಅವರ ಕನಸು ಕೂಡ ಈಡೇರ್ಬೇಕು. ಎರಡೂನು ಕೂಡ ನಾವು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಕೆಲವು ಸಾರಿ ಕಷ್ಟ. ನಾನು ಅಪ್ ಅಂಡ್ ಡೌನ್ ಮಾಡೋದಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾವು ಮೈಸೂರಲ್ಲಿ ಸೆಟ್ಲ್ ಆಗಿ ಇವರೇನೆ ಮೈಸೂರಿಂದ ಹಳ್ಳಿಗೆ ಪ್ರತಿದಿನ ಓಡಾಡ್ತಾರೆ. ಜೊತೆಗೆ ನಾವು ಪ್ರತಿ ವೀಕೆಂಡು ಶನಿವಾರ ಭಾನುವಾರ ನಮಗೂ 2 ಹೆಣ್ಮಕ್ಳಿದ್ದಾರೆ. ಒಬ್ಳು 8ನೇ ತರಗತಿ ವ್ಯಾಸಂಗ ಮಾಡ್ತಿದ್ದಾಳೆ. ಅವಳು ಏನಂದ್ರೆ ನಮ್ಮ ಆಸೆ ನಾವು ಎಲ್ಲಿದ್ದಿದ್ರು ಕೂಡ ನಮ್ಮೂರ್ ಸ್ಕೂಲಲ್ಲೇನೆ ನಾವು ಓದಿಸ್ತಾ ಇದ್ವಿ. ಹಾಗೇನೆ ನಾವು ಅಲ್ಲಿ ಮೈಸೂರಲ್ಲಿ ಇರೋದ್ರಿಂದ ನಾವು ಅಲ್ಲಿನೂ ಸರ್ಕಾರಿ ಶಾಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಕುವೆಂಪು ನಗರದಲ್ಲಿದೆ. ನಮ್ಮ 2 ಹೆಣ್ಮಕ್ಳನ್ನ ಕೂಡ ಸರ್ಕಾರಿ ಶಾಲೆಯಲ್ಲೇ ಕನ್ನಡ ಮೀಡಿಯಂ ಅಲ್ಲೇನೆ ಕೂಡ ನಾವು ವ್ಯಾಸಂಗ ಮಾಡಿಸ್ತಾ ಇದ್ದೀವಿ. ಅದು ನಮ್ಗೆ ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ನಾನು ಬಹಳ ಕನ್ನಡದ ಅಭಿಮಾನಿ. ನಾನು ಟೆಕ್ನಿಕಲ್ ಓದಿದ್ರು ಕೂಡ ಕನ್ನಡ ಅಂದ್ರೆ ನಮ್ಗೆ ಬಹಳ ಪ್ರೀತಿ. ನಾವೇ ಕನ್ನಡನ ಉಳಿಸಿ ಬೆಳೆಸಿಲ್ಲ ಅಂದ್ರೆ ಇನ್ಯಾರು ಉಳ್ಸಕ್ಕಾಗತ್ತೆ. ನಾನು ಏನೇ ಮಾಡ್ತಾ ಈಗ ಇನ್ನೂ ಕೂಡ MTech ಮಾಡ್ತಾ ಇದ್ದೀನಿ. ಈಗ ಪ್ರೆಸೆಂಟ್ ಇನ್ನೇನು ಮುಗಿತಾ ಬಂತು. ಇದಕ್ಕೆಲ್ಲ ಕುಟುಂಬನೂ ಕೂಡ ನಮ್ಗೆ ಸಪೋರ್ಟ್ ಆಗಿ ನಿಲ್ಬೇಕು. ಮೊದಲನೇದಾಗಿ ಗಂಡನಿಂದ ಪ್ರೀತಿ ಹೊಂದ್ಬೇಕು, ಮತ್ತೊಂದು ಸಮಯ ಬೇಕಾಗುತ್ತೆ. ಅವೆರಡೂ ಸಿಕ್ಕಾಗ ಹೆಣ್ಣು ಬಹಳ ಆರಾಮಾಗಿ ಬದುಕನ್ನ ಕಟ್ಕೋಬಹುದು. ಖಂಡಿತ ಅದೆರಡೂ ಕೂಡ ನನ್ಗೆ ಸಿಕ್ಕಿದೆ. ಇವತ್ತು ಒಂದು ಉದಾಹರಣೆ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ನನ್ಗೊಂಚೂರು ಏನೋ ಸ್ವಲ್ಪ ಸಮಸ್ಯೆ ಆಗಿದೆ, ಹುಷಾರಿಲ್ಲ ಅಂದ್ರೆ ನನ್ ಗಂಡ ಗದ್ದೆಲಿ ಇದ್ರೂನು ಕೂಡ ಅವ್ರು ಯಾರ ಹತ್ರನೂ ರಜೆ ಹಾಕ್ಬೇಕಾಗಿಲ್ಲ, ಯಾರ ಅಡಿಯಾಳಾಗೂ ಇರೋದಿಲ್ಲ, ಯಾರನ್ನು ಕೇಳೋ ಅವಶ್ಯಕತೆ ಇರೋದಿಲ್ಲ. ತಕ್ಷಣ ಬರ್ತಾರೆ, ಓಡೋಡ್ ಬರ್ತಾರೆ ಕಾಲೇಜ್ ಹತ್ರ ಬಂದು ಏನಾಗಿದೆ ಮಾ ಹಾಸ್ಪಿಟ್ಲಿಗೆ ಹೋಗೋಣ. ಆತರ ಒಂದು ಸ್ಪಂದನೆ ಸಿಗುತ್ತೆ. ನಮ್ಗೆ ಹುಷಾರಿಲ್ಲ ಅಂದಾಗೋ ನನ್ಗೇನೋ ಕಷ್ಟ ಆಗಿದೆ ಅಂದ್ರೆ ಓಡೋಡ್ ಬರ್ತಾರೆ. ಎಷ್ಟು ಜನ ಹೆಣ್ಮಕ್ಳಿಗೆ ಅದು ಸಿಗ್ತಾ ಇದೆ? ಇದು ಬೇಕಾಗಿರೋದು ಮುಖ್ಯವಾಗಿ. ಇದರ ನಡುವೆ ಇವಳು ಇಂಜಿನಿಯರಿಂಗ್ ಮಾಡಿ ಕೃಷಿಕರನ್ನೇ ಮದುವೆ ಆಗಬೇಕು ಅಂತ ಆಗಿರೋದು ಒಂದು ದೊಡ್ಡ ಸಂತೋಷಕರವಾದ ವಿಷಯ. ನಾನು ಇವಳಿಗೆ ಓಪನ್ ಆಗಿ ಕೇಳೋದು, ನನ್ನನ್ನ ಮದುವೆ ಆದದ್ರಿಂದ ನಿನಗೆ ಯಾವ ಥರ ಜೀವನದ ಅನುಭವಗಳು ಯಾವ ಥರ ಇದೆ ಅಂತ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಈ ಮುಖಾಂತರ ಎಲ್ಲ ಸಮಾಜದ ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳೋದು ಏನಂತ ಅಂದ್ರೆ, ವ್ಯವಸಾಯ ಅನ್ನೋದು ಬದುಕಿನಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಎಂಬುದು ಎಲ್ರಿಗೂ ಗೊತ್ತು. ಯಾಕಂದ್ರೆ ಊಟ ಇಲ್ಲದೆ ಒಂದು ಕ್ಷಣ ಹೊಟ್ಟೆ ಹಸ್ವಾದಾಗ 10 ನಿಮಿಷನೂ ಕೂಡ ನಮ್ಗೆ ಯಾರಿಗೂ ಇರೋದಿಕ್ಕಾಗಲ್ಲ, ತಡ್ಕೊಳ್ಳೋದಿಕ್ಕೆ. ಸೊ ಹಾಗಾಗಿ ಏನ್ ಬೇಕಾದ್ರೂ ತಡ್ಕೊಂಡಿರ್ಬೋದೇನೋ, ಹಸುವಿನ ತಡ್ಕೊಂಡಿರೋಂಥ ಶಕ್ತಿ ಯಾವ ಮನುಷ್ಯನಿಗೂ ಕೂಡ ಇಲ್ಲ. ಆತರ ಇದೆ ಅಂದಾಗ ಊಟಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ, ಆ ಊಟ ಅನ್ನವನ್ನ ಬೆಳೆಯೋ ರೈತನಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಆದ್ರೂ ಕೂಡ ಯಾರಿಗೂ ಅದ್ರ ಇಂಪಾರ್ಟೆನ್ಸ್, ರೈತನ ಇಂಪಾರ್ಟೆನ್ಸ್, ವ್ಯವಸಾಯದ ಪ್ರಾಮುಖ್ಯತೆ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಇವತ್ತು. ವ್ಯವಸ್ಥೆಗಿರ್ಬೋದು ಅಥವಾ ರಾಜಕಾರಣಿಗಳಿಗಿರ್ಬೋದು, ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಇರ್ಬೋದು. ಹೇಳ್ತಾರೆ ಮಾತಿಗೂ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದ್ರೆ ರೈತನ ಮೂಲಭೂತ ಸಮಸ್ಯೆಗಳೇನು, ಇವತ್ತೇನು ಎದುರಿಸ್ತಿದ್ದಾನೆ, ಬೆಳೆ ಬೆಳೆಯೋದ್ರಿಂದ ಹಿಡಿದು ಪ್ರಾಕೃತಿಕ ವಿಕೋಪಗಳಾದಾಗ ಅವನು ಹೇಗ್ ಫೇಸ್ ಮಾಡ್ತಾನೆ. ಜೊತೆಗೆ ಇವತ್ತು ಮುಖ್ಯವಾದ ಒಂದು ಸಮಸ್ಯೆ ಏನಂದ್ರೆ, ರೈತರು ಮಕ್ಳಿಗೆ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಡ್ತಾ ಇಲ್ಲ. ಪ್ರತಿ ಊರಲ್ಲೂ ಬಂದಾಗ ಉದಾಹರಣೆಗೆ ಈಗ ನಮ್ಮೂರಲ್ಲೇನೆ ಒಂದು ಚಿಕ್ಕ ಗ್ರಾಮ ಅಂತಾನೆ ತಗೊಂಡಾಗ ಮಿನಿಮಮ್ ಒಂದು 30ರಿಂದ 40 ಜನ, 30-35 ದಾಟಿರೋ ಗಂಡು ಮಕ್ಳು ಪ್ರತಿಯೊಂದು ಊರಲ್ಲೂ ಇದ್ದಾರೆ. ಚಿಕ್ಕ ಗ್ರಾಮ ಅಂತ ತಗೊಂಡಾಗ ಏನಕ್ಕೆ ಈ ಸಮಸ್ಯೆ ಸೃಷ್ಟಿ ಆಗ್ತಿದೆ ಅಂತ ಅಂದ್ರೆ, ಎಲ್ಲ ರೈತರ ಬ್ಯಾಕ್ಗ್ರೌಂಡ್ ಇರೋಂತ ಮೂಲ ಇರೋಂತಹ ಮನೆಯವರೇನೆ ರೈತರಿಗೆ ಹೆಣ್ಮಕ್ಳನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಅವ್ರ ಸಮಸ್ಯೆಗಳನ್ನ ಅವರೇನೆ ಅನುಭವಿಸ್ತಿರ್ತಾರೆ. ನಮ್ಮ ಮಕ್ಳು ಕೂಡ ಆತರ ಕಷ್ಟನ ಅನುಭವಿಸೋದು ಬೇಡ ಅನ್ನೋದು ಅವರ ಒಂದು ಮೈಂಡ್ ಸೆಟ್ ಆಗಿರುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳನ್ನ ಕೊಡ್ತಾ ಇಲ್ಲ. ನಾನು ವೃತ್ತಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಭಾರತಿ ಕಾಲೇಜ್ KM ದೊಡ್ಡಿನಲ್ಲಿ. ಬಟ್ ಪ್ರವೃತ್ತಿ ಬಂದು ವ್ಯವಸಾಯ. ನಾನು ಸಾಮಾನ್ಯ 1993ರಲ್ಲಿ
93ರಲ್ಲಿ ಮೇಸ್ಟಾಗಿ ಸೇರ್ಕೊಂಡಿದ್ದು. 93ರಿಂದ ಇಲ್ಲಿವರೆಗೂ 93ಗಿಂತ ಹಿಂದಲಿಂದಲೂ ಕೂಡ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗಲೂ ವ್ಯವಸಾಯ ಮಾಡ್ತಾ ಇದ್ದೀನಿ. ನಾನು ಎಲ್ಲೇ ಇದ್ದರೂ ಪ್ರತಿ ಭಾನುವಾರ ಅಥವಾ ಪ್ರತಿ ರಜೆ ಸಮಯದಲ್ಲಿ ಈ ತೋಟ ಇತ್ಯಾದಿಗಳು ನನ್ನ ಹಾಬಿ ಅಂತೀರೋ ಅಥವಾ ಪ್ರವೃತ್ತಿ ಅಂತೀರೋ ಗೊತ್ತಿಲ್ಲ. ಉದ್ದೇಶ ಇಷ್ಟೇ, ಇವತ್ತು ನಾವು ಎಲ್ಲ ಪತ್ರಿಕೆ ಅಥವಾ ಟಿ ವಿ ಮಾಧ್ಯಮ ಅಥವಾ ಜನಗಳ ಬಾಯಿನಲ್ಲಿ ಎಲ್ಲ ಕಡೆನೂ ಕೇಳಿದ್ದೀವಿ, ರೈತರ ಮಕ್ಕಳಿಗೆ ಮದುವೆ, ಹೆಣ್ಮಕ್ಳು ಕೊಡ್ತಾ ಇಲ್ಲ, ಮದುವೆಗೆ ಅವಕಾಶಗಳಾಗ್ತಾ ಇಲ್ಲ ಅಂತೇಳಿ. ಅದು ಬರೀ ನಮ್ಮ ನಾಡಲ್ಲ, ಇಡೀ ದೇಶಾದ್ಯಂತ ಇರ್ತಕ್ಕಂಥದ್ದು. ಇಲ್ಲೊಂದು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟ ಆಗ್ತದೆ, ಬರೀ ರೈತರ ಮಕ್ಕಳು ಅಂತಲ್ಲ, ಸರ್ಕಾರಿ ಉದ್ಯೋಗ ಇಲ್ಲದೆ ಇರತಕ್ಕಂಥ ಯಾವುದೇ ವರ್ಗದವ್ರಿಗೂ ಇವತ್ತು ಹೆಣ್ಮಕ್ಳು ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ನಾವು ಅನ್ನೋದಕ್ಕಿಂತ ಹೆಚ್ಚಾಗಿ ಎತ್ತವರು ಅಥವಾ ಹೆಣ್ಮಕ್ಳೇ ಕಾರಣ ಅಂತ ನನ್ನದು ಒಂದು ಅನಿಸಿಕೆ. ಕಾರಣ ಇಷ್ಟೇ, ಹಿಂದೆ ಎಲ್ಲ 20-30 ವರ್ಷಗಳಿಂದ ಹೆಣ್ಣು ಮಕ್ಕಳದು ಅಥವಾ ನಮ್ಮಂಥವ್ರದ್ದು ಮನಸ್ಸುಗಳು ವಿಕಸನ ಆಗಲಿಕ್ಕೆ ಅವಕಾಶಗಳು ಅಷ್ಟಾಗಿರಲಿಲ್ಲ ದೇಶಾದ್ಯಂತ, ಪ್ರಪಂಚಾದ್ಯಂತ. ಇವತ್ತು ಹೆಣ್ಮಕ್ಳು ಅಥವಾ ನಾವು ನಮ್ಮ ಮನಸ್ಥಿತಿ ಎಕ್ಸ್ಟೆಂಡ್ ಆಗಲಿಕ್ಕೆ, ವಿಕಸನ ಆಗಲಿಕ್ಕೆ, ತಮ್ಮಷ್ಟಕ್ಕೆ ತಾವೇ ಯೋಚನೆ ಮಾಡಲಿಕ್ಕೆ ಬೇಕಾದಷ್ಟು ದಾರಿ ಇದೆ. ಅದಕ್ಕೆ ಮೂಲಭೂತ ಕಾರಣ ಬಹುಮುಖ್ಯವಾದದ್ದು ಡೆವಲಪ್ಮೆಂಟ್. ನಮ್ಮಲ್ಲಿ ನಮ್ಮೂರಿನಲ್ಲಿರೋ 1/2 ಎಕರೆ 1 ಎಕರೆ ಜಮೀನು ಅಥವಾ ಹೊಲ ಗದ್ದೆ ಇತ್ಯಾದಿಗಳು ಇಟ್ಕೊಂಡಿರೋರು ಕೂಡ ಮಕ್ಕಳನ್ನ ಓದಿಸ್ಬೇಕು, ವಿದ್ಯಾವಂತರು ಮಾಡಬೇಕು, ಬುದ್ಧಿವಂತರು ಮಾಡಬೇಕು, ಸೆಟ್ಲ್ ಮಾಡಬೇಕು ಅಂತೇಳಿ ಹಳ್ಳಿಯಿಂದ ಪಟ್ಟಣ, ಸಿಟಿ, ಅಷ್ಟೇ ಯಾಕೆ ಮೈಸೂರು, ಬೆಂಗಳೂರು ಅಂತ ಕಡೆ ಹೋಗಿ 100ಕ್ಕೆ 50-60 ಭಾಗ ಜನ ಗುಳಿ ಹೊರಟೋಗಿದ್ದಾರೆ. ಕಾರಣ ಎಷ್ಟೇ, ಮಕ್ಕಳು ಓದಿಸ್ಬೇಕು ಅಂತೇಳಿ. ಯಾವಾಗ ಓದೋದು ಅನ್ನೋದಾಗ್ತದೋ ಸ್ವಲ್ಪ ಮಕ್ಕಳಿಗೆ ವಿಕಸನ ಆಗ್ತದೆ, ಬುದ್ಧಿ ಎಕ್ಸ್ಟೆಂಡ್ ಆಗಲಿಕ್ಕೆ ಅನುಕೂಲ ಆಗ್ತದೆ. ಯಾವಾಗ ಎಕ್ಸ್ಟೆಂಡ್ ಆಗ್ತದೆ ಅವ್ರ ಮಾತು ಕೇಳೋದಿಲ್ಲ, ಭಾವನೆಗಳಿರೋದಿಲ್ಲ ಅವ್ರಿಗೆ. ಅಭಿವೃದ್ಧಿ ಆದಾಗೆಲ್ಲವೂ ಕೂಡ ಭಾವನೆಗಳೆಲ್ಲೋ ಒಂದು ಕಡೆ ಸತ್ತೋಗ್ತದೆ. ತಂದೆ ತಾಯಿಗಳ ಮನಸ್ಸಿದ್ರು ಕೂಡ ಮಕ್ಕಳು ನಮ್ಮ ಹತ್ರನೇ ಇರಬೇಕು, ನಮ್ಮ ಸುತ್ತಮುತ್ತಲೇ ಇರಬೇಕು, ನಾವು ಹಳ್ಳಿ ಮಕ್ಕಳಿಗೆ ಕೊಡಬೇಕು ಅಂತಂದ್ರೂ ಕೂಡ ಹೆಣ್ಮಕ್ಳಲ್ಲಿ ಇವತ್ತು ಆ ಭಾವನೆಗಳು ಇಲ್ಲ. ಇದು ಬರಬೇಕು ಅಂತಂದರೆ ನನ್ನ ಅರ್ಥ ಡೆವಲಪ್ಮೆಂಟ್ ನಿಂತೋಗ್ಬೇಕು ಅಂತಲ್ಲ, ವಿಕಸನ ಆಗಬೇಕು, ಓದಬೇಕು, ಕಲಿಬೇಕು, ವಿದ್ಯಾವಂತರಾಗಬೇಕು. ಜೊತೆಯಲ್ಲಿ ಇದನ್ನು ಯೋಚನೆ ಮಾಡಬೇಕು. ಹಳ್ಳಿ ವರ್ಗ, ರೈತಾಪಿ ವರ್ಗ ಇವತ್ತು ಬೆಳೀಲಿಲ್ಲ, ಇಷ್ಟಕ್ಕೆ ಮೊಟಕಾಗಿದೆ ಅಂತಂದರೆ ನಾವು ಬೇರೆ ದೇಶಗಳ ಬಗ್ಗೆ ನಾವು ಅವಲಂಬಿತ ಆಗಬೇಕಾಗತ್ತೆ ಒಂದಲ್ಲ ಒಂದು ದಿನ. ಈಗ ನೋಡಿ, ಉದಾಹರಣೆಗೆ ಚೈನಾ ಅಥವಾ ಜಪಾನ್, ಕೊರಿಯಾ ಅಂತ ಮುಂದುವರೆದ ದೇಶಗಳು ಕೂಡ ಇವತ್ತು ಏನು ಎಂಪ್ಲಾಯಬಿಲಿಟಿ ಅಂತ ಏನು ಹೇಳ್ತೀವೋ ನಮ್ಮಲ್ಲಿ, ಅದಕ್ಕಿಂತ ಹೆಚ್ಚು ಅಲ್ಲಿ ರೈತರಿಗೆ ಮಾನ್ಯತೆ ಇದೆ. ಇದನ್ನು ಒಪ್ಕೋತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ನಾವು ಚೈನಾನ ಒಂದು ಕಡೆ ವಿರೋಧಿಸ್ತೀವಿ, ನಾವು ರಾಜತಾಂತ್ರಿಕವಾಗಿ ನಮ್ಮ ಶತ್ರು ದೇಶ ಹಾಗೆ ಹೇಗೆ ಅಂತೇಳಿ. ಬಟ್ ನಿಜವಾಗಿ ಅಲ್ಲಿರ್ತಕ್ಕಂಥ ಮನಸ್ಥಿತಿ, ಅಲ್ಲಿರ್ತಕ್ಕಂಥ ಅಭಿವೃದ್ಧಿ, ಅಲ್ಲಿರ್ತಕ್ಕಂಥ ಟೆಕ್ನಾಲಜಿಕಲ್ ಟುವರ್ಡ್ಸ್ ಇದು ಅಗ್ರಿಕಲ್ಚರಿಸ್ಟ್. ಈಗ ನಾವು ಬರ್ತಕ್ಕಂಥ, ಈಗ ನಾವೇನು ವ್ಯವಸಾಯದಲ್ಲಿ ಬಳಸ್ತಾ ಇದ್ದೀವೋ ಎಲ್ಲ ತಂತ್ರಗಾರಿಕೆಗಳು, ಎಲ್ಲ ಗೊಬ್ಬರ ಅಥವಾ ಎಲ್ಲ ಇತ್ಯಾದಿಗಳೆಲ್ಲವೂ ಕೂಡ ಚೈನಾದಿಂದಲೇ, ಬೈ ಸಮ್ವೇರ್ ಅದರ್. ಇವತ್ತು ನಾವು ಬಳಸ್ತಾ ಇದ್ದೀವಿ ಟೆಕ್ನಾಲಜಿ ಅಂದ್ರೆ ಅದು ಚೈನಾದ್ದೇ. ಇವತ್ತು ನಾವು ಕನ್ಸ್ಟ್ರಕ್ಷನಲ್ಲಿ ನಾವು ಟೆಕ್ನಾಲಜಿ ಬಳಸ್ತಾ ಇದ್ದೀವಿ ಅಂದ್ರೆ ಚೈನಾದ್ದೇ. ಬಟ್ ಅಂಥ ಮುಂದುವರೆದ ದೇಶಗಳು ಕೂಡ ಈ ರೈತ ವರ್ಗವನ್ನು ಕಡೆಗಣಿಸಿಲ್ಲ. ಅಲ್ಲಿ ನೋಡಿ, ರೈತರು ತುಂಬ ಉತ್ತಮವಾಗಿರ್ತಾರೆ ಅಲ್ಲೊಬ್ಬ ಎಂಪ್ಲಾಯಿಗಿಂತ, ಸರ್ಕಾರಿ ನೌಕರರಿಗಿಂತ, ಉದ್ಯಮಿಗಿಂತ ಅಥವಾ ದುಡಿಮೆ ಮಾಡ್ತೋನ್ಕಿಂತ ರೈತ ವರ್ಗ ಚೆನ್ನಾಗಿದೆ ಅಲ್ಲಿ ಚೈನಾದಲ್ಲಿ. ನಾವು ತುಂಬ ಕಡೆ ಓದ್ಕೊಂಡಿದ್ದೀವಿ. ಸೊ ಆ ಮನಸ್ಥಿತಿ ಬರಬೇಕಿಲ್ಲಿ ನಮ್ಮನ್ನು ಆಳೋರಿಗೆ. ನಮ್ಮನ್ನು ಆಳೋರು ಏನು ಮಾಡಿದ್ದಾರೆ ಅಂದರೆ, ಇವತ್ತು ರೈತ ವರ್ಗವನ್ನು ಎಲ್ಲೋ ಒಂದು ಕಡೆ ಕಡೆಗಣಿಸಿದ್ದಾರೆ. ಎಲ್ಲ ಪಕ್ಷಗಳು, ಎಲ್ಲ ಆಡಳಿತ ವರ್ಗದವರು ಕೂಡ, ಅದು ಬ್ಯೂರೋಕ್ರಸಿ ಆಗ್ಬೋದು, ಆಡಳಿತ ವರ್ಗ ಆಗ್ಬೋದು, ಅಥವಾ ನಮ್ಮ ರಾಜಕಾರಣ ಆಗ್ಬೋದು. ಇವತ್ತು ಎಲ್ಲೋ ಒಂದು ಕಡೆ ರೈತ ವರ್ಗವನ್ನು ಕಡೆಗಣಿಸ್ಬಿಟ್ಟಿದ್ದಾರೆ ಅವರು. ರೈತ ವರ್ಗಕ್ಕೆ ಅವರು ಮೊದಲನೇ ಪ್ರಾತಿನಿಧ್ಯತೆ ಅಥವಾ ಟೂ ಲಿಟ್ಲ್ ಬಿಟ್ ಪ್ರಿಯಾರಿಟಿ ಕೊಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಬದಲಾಗ್ತದೆ. ಆ ಬದಲಾಗೋ ಕಡೆ ನಾವು ಮತ್ತು ಸರ್ಕಾರ ಅಥವಾ ಉದ್ಯಮಿಗಳು ಅಥವಾ ಚಿಂತಕರು ಅಂತ ಏನು ಹೇಳ್ತೀವಿ, ಇವತ್ತು ಎಲ್ಲರೂ ಈ ಕಡೆ ಈ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು. ಬರೀ ಹೆಣ್ಣು ಕೊಡೋದು ಅಂತಲ್ಲ, ರೈತ ವರ್ಗ ಇವತ್ತು ನಶಿಸಿ ಹೋಗ್ತಾ ಇದೆ. ಒಂದು ಎಲ್ಲ ಕಡೆ ಬೆಳೀತಾ ಎಂಥದ್ದು, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತು ಬಂದಿದೆ ನೋಡಿ, ಅರ್ಯಾಕು ಉತ್ಪಾದನೆ ಮಾಡ್ತಕ್ಕಂಥವನು ತುಂಬ ಚೆನ್ನಾಗಿದ್ದಾನೆ, ಅರ್ಯಾಕು ಬೇಕಾಗಿಲ್ಲ. ಅಂದರೆ ವಿಸ್ಕಿ, ಬ್ರಾಂಡಿ, ಬ್ರಹ್ಮ, ಬೀರು ಇತ್ಯಾದಿಗಳು ಬೇಕಲೇಬೇಕು ಜೀವನಕ್ಕೆ, ಬದುಕಲಿಕ್ಕೆ ಅಂತ ಇಲ್ಲ. ಬಟ್ ಆದರೂ ಅದನ್ನು ಉತ್ಪಾದನೆ ಮಾಡ್ತಕ್ಕಂಥವನು ಕೋಟ್ಯಾಧಿಪತಿಯಾಗಿ ಲಕ್ಸುರಿಯಾಗಿ ಬದುಕ್ತಾನೆ. ಆದರೆ ಅಕ್ಕಿ ಬೇಳೆ ಬೆಳೀತಕ್ಕಂಥ ರೈತ, ಅಕ್ಕಿ ಬೇಳೆ ಇಲ್ಲದೇನೆ ಮನುಷ್ಯನಿಗೆ ಸಾಧ್ಯನೇ ಇಲ್ಲ ಬದುಕಲಿಕ್ಕೆ. ಬಟ್ ರೈತ ಇವತ್ತು ಬಡವ ಆಗ್ತಾನೆ ಇದ್ದಾನೆ. ಸುಮಾರು ನಾನು ಸೋಷಿಯಲ್ ಮೀಡಿಯಾದೆಲ್ಲ ನೋಡಿದೆ, ಜೋಕ್ ಅಂತ ಅಂದ್ಕೊಂಡ್ರು, ಇದೆಲ್ಲ ಜೋಕಲ್ಲ, ಕಟು ಸತ್ಯ. ಈಗೇನು ಇಂಥದ್ದು ವ್ಯವಸಾಯಕ್ಕೆ ನೀತಿ ನಿರೂಪಣೆ ಮಾಡಬೇಕು ಆಳೋ ಸರ್ಕಾರಗಳು ಅಂತಾರಲ್ಲ, ಅದನ್ನು ಮಾಡಿದ್ರೆ ಎಲ್ಲೋ ಒಂದು ಕಡೆ ರೈತರು ಮುಂದೆ ಬರ್ತಾರೆ. ಆಗಲೂ ರೈತರ ಬದುಕು, ರೈತರ ಬವಣೆ ತೀರುತ್ತೆ, ರೈತರ ಬದುಕು ಒಂದಷ್ಟು ಅಭಿವೃದ್ಧಿ ಕಡೆ ಹೋಗ್ತದೆ ಅನ್ನೋದು ನನ್ನ ಉದ್ದೇಶ. ಇದ್ರ ಬಗ್ಗೆ ಸುಮ್ಮನೆ ನಾವು
ಒಬ್ಬರು ಇಬ್ಬರು ಕೂತ್ಕೊಂಡು ಕಟ್ಟೆ ಮೇಲೆ ಚೌಡಿ ಮೇಲೆ ಮಾತಾಡಿದ್ರೆ ಸಾಲದು. ಇದ್ರ ಬಗ್ಗೆ ಈ ಮಾಧ್ಯಮದವರು ಸಾಕಷ್ಟು ಸಿನಿಮಾಗಳ ಮುಖಾಂತರ ಬರಬೇಕು. ಇವತ್ತು ನಮ್ಮ ನಾಡು ಒಂದಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಒಂದಷ್ಟು ಜನಗಳಿಗೆ ತಿಳುವಳಿಕೆ ಇದೆ ಅಂದ್ರೆ ಸಿನಿಮಾ ಮಾಧ್ಯಮನೂ ಕೂಡ ಕಾರಣ. ಈ ಸಿನಿಮಾದಲ್ಲಿ ಹೆಚ್ಚೆಚ್ಚು ಇದ್ರ ಬಗ್ಗೆ ಸಂದೇಶ, ಸೂಕ್ತ ಸಂದೇಶಗಳು ಕೊಡ್ತಾ ಅದ್ರ ಬಗ್ಗೆ ಕತೆ ಇತ್ಯಾದಿಗಳು ಮಾಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಬದಲಾಗ್ತದೆ ಅನ್ನೋದು ನನ್ನ ಅನಿಸಿಕೆ ಮತ್ತು ಆಶಯ ಕೂಡ. ಇದು ಮೊದಲೇ ಹೇಳಿದಾಗೆ ಬ್ಯೂರೋಕ್ರಾಟ್ಸ್ ಮತ್ತು ರಾಜಕಾರಣಗಳು ನಮ್ಮನ್ನು ಆಳ್ತಕ್ಕಂಥ ವರ್ಗ ಒಂದು ಕಡೆ ಯೋಚನೆ ಮಾಡಿ ಇದಕ್ಕೊಂದು ನೀತಿ ನಿರೂಪಣೆಯನ್ನು ಮಾಡಿದ್ರೆ ಒಂದಷ್ಟು ಸುಧಾರಣೆ ಕಾಣ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಈಗ ನೀವ್ ಹೇಳ್ತೀರಾ ರೈತರನ್ನ ಮದ್ವೆ ಆದ್ರೆ ಸಂತೋಷವಾಗಿರ್ಬೋದು, ನೋಡ್ಕೋತಾರೆ ಅಂತ. ಆದ್ರೆ ಇವತ್ ನಿಮ್ ಯಜಮಾನ್ರು ಈ ನೀರಾವರಿ ಚೆನ್ನಾಗಿದೆ, ಚೆನ್ನಾಗಿ ಬೆಳೆ ಬೆಳೀತಾರೆ, ಎಲ್ಲಾ ಕಡೆ ಸಪೋರ್ಟ್ ಇದೆ, ಭೂಮಿ ಚೆನ್ನಾಗಿದೆ, ನಾವೇನ್ ಮಾಡೋದು ಅಂತ ಕಡೆ, ಆ ಕಡೆ ಚಾಮರಾಜನಗರ ಇರ್ಬೋದು, ಇಂತ ಬೆಜ್ಜಲ್ ಭೂಮಿ ಇರೋ ಕಡೆ ರೈತರನ್ನ ಮದ್ವೆ ಆದ್ರೆ ನಮ್ ಜೀವನ ಹೇಗೆ? ಅಲ್ಲಿ ನೀರೇ ಇರೋದಿಲ್ಲ, ಮಳೆ ಬರೋದಿಲ್ಲ ಸಮಯಕ್ಕೆ ಸರಿಯಾಗಿ ಅಂತ. ಸೊ ಅಂತ ಒಂದು ಪ್ರಶ್ನೆಗೆ ನಮ್ಮನೆಯವ್ರೀಗ ವ್ಯವಸಾಯದಲ್ಲಿ ಅವರು ಏನು ಬದಲಾವಣೆ ಮಾಡ್ಕೋಬಹುದು, ಯಾವ ತರ ಬೆಳೆಗಳನ್ನ ಬೆಳಿಬಹುದು ಅನ್ನೋದಕ್ಕೆ ಇವರು ನೀವು ಉತ್ತರನ ಹೇಳ್ಬೇಕು. ಈ ತರ ಪ್ರಶ್ನೆಗಳು ಬರುತ್ತೆ ಅಲ್ಲಿ. ಈಗ ಒಂದು ನೀರು, ನಮ್ಮಲ್ಲಿ ನೀರು ಚೆನ್ನಾಗಿದೆ, ಅಲ್ಲಿ ನೀರಿಲ್ಲ, ಎರಡನ್ನ ಒಂದು ಅಂತರವಾಗಿ ಇಟ್ಕೊಂಡಂತಹ ಸಂದರ್ಭದಲ್ಲಿ ನೀರು ಇರೋದು ಒಂದ್ ಕಡೆ ಶಾಪನೆ, ಅಲ್ಲಿ ನೀರು ಇಲ್ಲದೆ ಇರೋದು ಒಂದ್ ಕಡೆ ಶಾಪನೆ. ಇಲ್ಲಿ ನೀರು ಯಥೇಚ್ಛವಾದ ನೀರಿದ್ದು ನಾವು ಭತ್ತನೋ ಅದಕ್ಕೆ ಸಂಬಂಧಪಟ್ಟಂತ ಬೆಳೆಗಳನ್ನ ಬೆಳೆದಂತ ಸಂದರ್ಭದಲ್ಲೂ ಸಹ ರೈತನಿಗೆ ಲಾಸ್ ಆಗೋದು ಇದೆ, ಲಾಭ ಆಗೋದು ಇದೆ. ಅಲ್ಲಿ ಮಳೆ ಚೆನ್ನಾಗಿ ಬಂದು ಒಂದಷ್ಟು ಬೆಳೆಗಳು ಚೆನ್ನಾಗಾಗಿ ಅದರಿಂದ ಲಾಭ ಆಗಿರೋಂಥ ವ್ಯವಸ್ಥೆ ಈ ನಮ್ಮ ತರಿ ಇದ್ರ ಭೂಮಿಲಿ, ಒಣ ಬೇಸಾಯದ ಭೂಮಿಲಿ ಅದು ಇದ್ದಂಥ ಸಂದರ್ಭನೂ ಇದೆ. ಇವಾಗೆಲ್ಲ ಇವತ್ತಿನ ಪರಿಸ್ಥಿತಿಲಿ ಈಗ ಇಲ್ಲದೆ ಭಾಳ ತುಂಬ ಕಷ್ಟ ಇತ್ತು. ಆವಾಗೆಲ್ಲ ರೈತರನ್ನ ತಿಪ್ಪೆ ನೋಡಿ, ದನಗಳು ನೋಡಿ ಹೆಣ್ಣು ಕೊಡ್ತಿದ್ದಂಥ ಒಂದು ಕಾಲ ಇತ್ತು. ಇವಾಗ ಏನಾಗಿದೆ, ಅವನು ಎಷ್ಟು ಓದವನೇ, ಯಾವ ಜಾಬಲ್ಲಿ ಅವನೇ ಅನ್ನೋದನ್ನ ನೋಡಿ ಹೆಣ್ಣು ಕೊಡ್ತಾ ಇದ್ದಾರೆ. ಇಲ್ಲಿ ಹಿಂದೆಯಿಂದ ಜನ ಬದುಕಿದ್ದಾರೆ, ಈಗಲೂ ಬದುಕ್ತಾ ಇದ್ದಾರೆ. ಹಂಗಾಗಿ ನನ್ನ ವಾದ ಇದು ನೀರಿರೋ ಕಡೆ ನೀರಿಲ್ದೇ ಇರೋ ಕಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಕೃಷಿಕ, ಆ ಕೃಷಿಕ ಹುಡುಗಿನ ನೋಡಕ್ ಬಂದ್ರೆ ಆ ವ್ಯವಸ್ಥೆಗಳನ್ನ ನೋಡಿ ಹೆಣ್ಣು ಕೊಡೋದು ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ನಾನು ಸಹ ಈಗ ಹಲವಾರು ಏರಿಳಿತಗಳನ್ನ ನನ್ನ ಹೆಂಡ್ತಿನೂ ನೋಡಿದ್ದಾಳೆ, ಲಾಭ ಬಂದಿರೋದನ್ನು ನೋಡಿದ್ದಾಳೆ, ಲಾಸ್ ಆಗಿರೋದನ್ನು ನೋಡಿದ್ದಾಳೆ. ಆದರೆ ನಾವು ಇಲ್ಲಿ ಎರಡು ಕಡೆನೂ ಬದುಕಬೇಕಾದ್ರೆ ನಾವು ಸರಳವಾಗಿ ಬದುಕಬೇಕು. ಈಗ ನಾನು ವ್ಯವಸಾಯಗಾರನ, ನನ್ನ ಹೆಂಡ್ತಿ ಇಂಜಿನಿಯರಿಂಗ್ ಮಾಡಿ ಮದುವೆ ಆದ ತಕ್ಷಣ ಇವಳ ಆಲೋಚನೆ, ಕಲ್ಪನೆ, ನಾನು ದೊಡ್ಡ ಆಲೋಚನೆಗಳಿದ್ದಾಗ ಒಬ್ಬ ರೈತನಾಗಿ ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಆದರೆ ಸರಳವಾಗಿದ್ದಂಥ ಸಂದರ್ಭದಲ್ಲಿ ನಾವು ಖುಷಿಯಾಗಿರ್ಬೋದು, ಆನಂದವಾಗಿರೋ ಅಂಥ ವ್ಯವಸ್ಥೆ ರೈತರ ಕುಟುಂಬಗಳಲ್ಲೂ ಇದೆ. ಈಗ ಮೂಲತಃ ನಮ್ಮದು ಕೃಷಿ ಪ್ರಧಾನ ರಾಷ್ಟ್ರ. 60 ಭಾಗ ಕೃಷಿಕರೇ, 60ರಿಂದ 70 ಭಾಗ ಕೃಷಿಕರೇ ಇರೋಂಥ ರಾಷ್ಟ್ರ. ಇಂಥ ಸಂದರ್ಭದಲ್ಲಿ ರೈತರ ಮಕ್ಕಳು ಬಡವಾಗಬಾರ್ದು. ರೈತರ ಮಕ್ಕಳು ಬಡವಾದರೆ ಹಳ್ಳಿ ಬಡವಾಗುತ್ತೆ, ಹಳ್ಳಿ ಬಡವಾದರೆ ಎಲ್ಲ ನಾಗರಿಕರಿಗೂ ಆಹಾರದ ಕೊರತೆ ಆಗುತ್ತೆ ಅನ್ನೋ ಒಂದು ಸಣ್ಣ ಕಾನ್ಸೆಪ್ಟನ್ನ ಇಟ್ಕೊಂಡು ನಾವಿಬ್ಬರೂ ಸಹ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲೇಬೇಕು ಅನ್ನೋ ಆಂದೋಲನ ಸಹ ಒಂದಷ್ಟು ಹಳ್ಳಿಗಳಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾಕೆ ಅಂತಂದರೆ, ನಾನು ಓದದೇ ಇರೋ ಅಂಥವನ್ನ ಮದುವೆ ಆಗಿ ಇವಳು ಹೇಗಿದ್ದಾಳೆ, ಇವಳ ಆಲೋಚನೆ ಹೇಗಿದೆ. ಈಗ ಇವಳು ನಮ್ಮ ಹಳ್ಳಿಲಿರೋರು ಇವತ್ತು ಸಿಟಿಗೆ ಕಳಿಸಿ ಕಾನ್ವೆಂಟಿಗೆ ಸೇರಿಸ್ತಾರೆ ಮಕ್ಕಳನ್ನ, ಅದರಲ್ಲೂ ಸಹ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಸಾಲ ಮಾಡ್ಕೊಂಡು ಇದಾಗ್ತಾ ಇದ್ದಾರೆ. ಆದರೆ ಇವಳ ಆಲೋಚನೆ, ನಾವು ಸಿಟಿಲಿದ್ರು ಸಹ ಗೌರ್ಮೆಂಟ್ ಸ್ಕೂಲಲ್ಲೇ ಮಕ್ಕಳನ್ನ ಓದಿಸ್ಬೇಕು ಅಂತ. ನಮ್ಮಿಬ್ಬರು ಮಕ್ಕಳನ್ನೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ತಾ ಇದ್ದಾಳೆ. ಇಲ್ಲಿ ನೀರಿರೋ ಪ್ರದೇಶ, ನೀರಿಲ್ಲದೇ ಇರೋ ಪ್ರದೇಶ ಅಂತಿಲ್ಲ. ಆಯಾ ಭಾಗಕ್ಕೆ ಸಂಬಂಧಪಟ್ಟಂಥ ಬೆಳೆಗಳು. ಇವತ್ತು ರಾಗಿನೇ ನೋಡಿ ವಿಶ್ವ ದರ್ಜೆಯ ಒಂದು ಆಹಾರ ಪದಾರ್ಥ ಆಗಿದೆ. ವಿಶ್ವ ಮಟ್ಟದಲ್ಲಿ ಒಂದು ಹೆಸರು ಮಾಡ್ತಾ ಇದೆ ರಾಗಿ. ಇವತ್ತು ಅಮೇರಿಕದಲ್ಲಿ ರಾಗಿ ಬೆಳಿಲಿಕ್ಕೆ ಭೂಮಿನ ಫ್ರೀಯಾಗಿ ಕೊಡ್ತಾ ಇರೋಂಥ ಒಂದು ಇದನ್ನು ಮೊನ್ನೆ ಕೇಳಿದಂಥ ಸಂದರ್ಭದಲ್ಲಿ ಈ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ರಾಗಿನೂ ಸಹ ಬೆಳೆದು ಬದುಕೋಂಥ ವ್ಯವಸ್ಥೆ ಇದೆ. ಆದರೆ ಆ ಮಟ್ಟದ ಒಂದು ಸವಲತ್ತುಗಳನ್ನ ಸರ್ಕಾರ ಕೊಟ್ಟಾಗ ಮಾತ್ರ ಇದು ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕೃಷಿ ಕೃತ್ಯ ಮಾಡುವವರ ಎನಗೊಮ್ಮೆ ತೋರಿಸು. ಎಂಥ ಮಾತು! ರೈತನನ್ನು ನನಗೆ ತೋರಿಸು ಅಂತ ಹೇಳ್ತಾರೆ. ಕೃಷಿ ಕೃತ್ಯವನ್ನು ಮಾಡುವವರ ನನಗೆ ತೋರಿಸು. ಯಾಕೆಂತಂದರೆ
ಆತನ ತನು ಶುಚಿ, ಆತನ ಮನಶುಚಿ, ಆತನ ನಡೆ ಶುಚಿ, ಆತನ ನುಡಿ ಶುಚಿ, ಆತನ ಭಾವಶುಚಿ. ಬಹುಶಃ ಯೋಗೇಶ್ವರಿಯವರು ಇದನ್ನು ಅರ್ಥ ಮಾಡಿಕೊಂಡೇ ಪರಮೇಶ್ವರ್ ಅವರನ್ನು ಒಲಿಸಿರಬಹುದು ಅಂತ ನಾನು ಪರಿಭಾವಿಸ್ತೇನೆ. ಎಂಥ ಸಾಮ್ಯತೆ ಇದೆ ಅವರಲ್ಲಿ, ಸರಳತೆ ಅಲ್ಲಿ ಮನೆ ಮಾಡಿಕೊಂಡಿದೆ. ಅಷ್ಟೇ ಅಲ್ಲ, ಒಬ್ಬ ರೈತನನ್ನು ಪರಿವರ್ತಿಸಿದಂಥವರು ಯೋಗೇಶ್ವರಿಯವರು. ಪರಮೇಶ್ವರವರು ನನಗೆ ಹೇಳ್ತಾ ಇದ್ರು, ಒಮ್ಮೆ ಅವರ ಮಳೆ ಬಂದಾಗ ಅವರ ತೋಟದಲ್ಲಿ ಬಾಳೆಯನ್ನು ಹಾಕಿರ್ತಾರೆ. ಆ ಧಾರಾಕಾರದ ಮಳೆಯಿಂದ ಇಡೀ ಬಾಳೆಯೇ ಮುಳುಗೋಗ್ತದೆ. ಇಂಥ ಸಂದರ್ಭದಲ್ಲಿ, ಇಂಥ ಸಂಕಷ್ಟದ ಕಾಲದಲ್ಲಿ ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಅವರನ್ನು ಬರ ಹೇಳ್ತಾರೆ. ಏನು ಇಷ್ಟು ಖರ್ಚಾಯಿತು ಅಂದಾಗ, ಎಷ್ಟು ಖರ್ಚಾಯಿತು ಸ್ವಾಮಿ, ಎಲ್ಲ ದುಡ್ಡು ಮುಳುಗೋಯ್ತು ಅಂತ ಹೇಳ್ತಾರೆ. ನಾನು ಈ ಕಾಯಕವನ್ನು ಮಾಡಲ್ಲ. ಆಗ ಶ್ರೀಗಳ ಒಂದು ಮಾತು, ಅದು ಒಂದು ಬೆಳಕಿನ ಮಾತು. ಅಲ್ಲಪ್ಪ, ನನ್ನ ಮಠದಲ್ಲಿ 10 ಕೋಟಿ ಇರ್ಬೋದು, ಇಷ್ಟು 1000 ಮಕ್ಕಳಿಗೆ ನಾನು ಊಟ ಹಾಕಬೇಕು ಅಂದರೆ ದುಡ್ಡು ಇರಲ್ಲ. ನಿನ್ನಂಥವನು ನಿರಾಕರಿಸಿದ್ರೆ ನನ್ನ ಮಕ್ಕಳ ಹೊಟ್ಟೆಗೆ ಏನು ಮಾಡೋದು? ಬದುಕಿರುವುದು ಅನ್ನ, ನೀನು ಪ್ರಯತ್ನ ಮಾಡು ಅಂದಾಗ ಮತ್ತೆ ಆ ಕಾಯಕವನ್ನು ಮುಂದುವರಿಸ್ತಾರೆ. ಇದನ್ನು ಅವ್ರು ನನಗೆ ಹೇಳ್ತಿರ್ತಾರೆ. ಇವತ್ತು ಕರೋನಾ ಬಂದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಎಲ್ಲ ಕೆಲಸಗಳು ಸ್ಥಗಿತವಾದವು, ಆದರೆ ಊಟ ಮಾಡುವ ಕೆಲಸ ಮಾತ್ರ ಸ್ಥಗಿತ ಆಗಲಿಲ್ಲ. ಹಾಗಾಗಿ ರೈತ ಈ ದೇಶದ ಬೆನ್ನೆಲುಬು, ನನ್ನ ಯೋಗೇಶ್ವರಿ ನನ್ನ ಬೆನ್ನೆಲುಬು ಅನ್ನುವುದನ್ನು ಹೇಳ್ತಾರೆ. ಇದು ಅರ್ಥ ಮಾಡ್ಕೋಬೇಕಾಗಿದೆ. ಈ ನೆಲವನ್ನು ನಾವು ಪ್ರೀತಿಸಬೇಕಾಗಿದೆ. ಅದ್ರ ಜೊತೆ ಇವತ್ತು ಕೃಷಿ ಅಂತ ಬಂದಾಗ ಖುಷಿನೇ ಸಿಗುತ್ತೆ. ನಾವು ಅಲ್ಲಿಗೆ ಒಪ್ಕೋಬೇಕು, ಅದನ್ನು ಒಪ್ಕೊಂಡಾಗ ಮಾತ್ರ ಆ ಖುಷಿ ಸಿಗುತ್ತೆ. ನಮ್ಮ 2 ಮಕ್ಕಳಿದ್ದಾರೆ ನಮಗೆ, ಇಬ್ಬರನ್ನೂ ಸಹ ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದ್ದೀವಿ. ಈ ದೊಡ್ಡವಳನ್ನ ಕ್ರಿಕೆಟರ್ ಮಾಡಬೇಕು, ಒಬ್ಬ ರೈತನ ಮಗಳು ಕ್ರಿಕೆಟರ್ ಆದ್ಲು ಅನ್ನೋ ಆಸೆನೂ ನನಗೆ, ಮಾಡಬೇಕು ಅಂತ ಅನ್ನೋ ಆಸೆನೂ ನನಗಿದೆ. ಅದ್ರ ಜೊತೆ ಅವಳಿಗೂ ಸಹ ನಾನು ಕ್ರಿಕೆಟರ್ ಆಗಬೇಕು ಅನ್ನೋ ಆಸೆ ಇದೆ. ಹಾಗಾಗಿ ಅವಳನ್ನ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ. ಮೈಸೂರು ಬೌಲೌಟ್ ಕ್ರಿಕೆಟ್ ಕ್ಲಬ್ಬಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ದೊಡ್ಡವಳು. ಇದ್ರ ಜೊತೆ ನನ್ನ ಹೆಂಡತಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಿರ್ತಾಳೆ. ಹೇಗೆ ರೈತರ ಬದುಕು? ಈಗ ನೀವು ಒಂದೊಂದು ದಿನ ನಾನು ಮೈಸೂರಿಂದ 2 ಗಂಟೆ ರಾತ್ರಿ ಬರ್ತೀನಿ ಸರ್. ಏನಕ್ಕೆ ಬರ್ತೀನಿ ಅಂದರೆ, ಒಂದೊಂದು ದಿನ ಕರೆಂಟು 2 ಗಂಟೆ ರಾತ್ರಿ ಕೊಡೋಂಥ ವ್ಯವಸ್ಥೆ ಬರುತ್ತೆ. ರೈಟ್ ಎಲ್ಲ ಜಮೀನಲ್ಲಿ ಇರೋಂಥ ವ್ಯವಸ್ಥೆ ಆಗುತ್ತೆ. ಇಲ್ಲಿ ಆ ರೈತನಿಗೆ ಗ್ಯಾರಂಟಿನೇ ಇಲ್ಲ, ಅವನ ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲ. ಆನೆಗಳು ಬರ್ಬೋದು, ಈಗೆಲ್ಲ ನಮ್ಮ ಕಡೆ ಚಿರತೆಗಳ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆ ಹಾವುಗಳಿದೆ. ಎಷ್ಟೋ ಕೃಷಿಕರು ಕೆಲಸ ಮಾಡ್ತಾ ಮಾಡ್ತಾ ಹಾವು ಕಚ್ಚಿ ಸತ್ತಿರೋ ಅಂಥ ಉದಾಹರಣೆಗಳಿದೆ. ಅವ್ರಿಗೆ ಯಾವುದೇ ಇನ್ಸೂರೆನ್ಸ್ ಇಲ್ಲ ಸರ್ಕಾರದ ವತಿಯಿಂದ. ಆಮೇಲೆ ಯಾವುದೋ ಒಂದು ಕೆಲಸದಲ್ಲಿದ್ದು ಅವನು ರಿಟೈರ್ಡ್ ಆಗ್ತಾ ಇದ್ದಾನೆ ಸರ್ಕಾರಿ ಕೆಲಸದಿಂದ ಅಂದರೆ ಅವನಿಗೆ ಒಂದಷ್ಟು ಇನ್ಸೂರೆನ್ಸ್ಗಳನ್ನ ಮತ್ತು ಪೆನ್ಷನ್ನ ಕೊಡೋಂಥ ವ್ಯವಸ್ಥೆ ಇದೆ. ನಮ್ಮ ರೈತರಿಗೆ ಅದರ ಯಾವುದೇ ಒಂದು ವ್ಯವಸ್ಥೆನೂ ಇಲ್ಲ. ಇದರ ಜೊತೆಲಿ ಇವತ್ತು ರೈತ ಒಂದು ಬೀಜನ ಭೂಮಿಗೆ ನಾಟಿ ಮಾಡ್ತಾನೆ, ಆದರೆ ಅದು ಉಡೋದು ಗ್ಯಾರಂಟಿ ಇಲ್ಲ. ಹುಟ್ಟುತ್ತೆ, ಅದು ಒಂದು ಹಂತಕ್ಕೆ ಬೆಳೆಯೋದು ಗ್ಯಾರಂಟಿ ಇಲ್ಲ. ಬೆಳೆಯುತ್ತೆ, ಫಲ ಕೊಡೋದು ಗ್ಯಾರಂಟಿ ಇಲ್ಲ. ಫಲ ಕೊಟ್ಟಾದ ಮೇಲೆ ಅದನ್ನು ಕಟಾವು ಮಾಡಿ ನಮ್ಮ ಹತ್ರ ಕೈಗೆ ಸೇರೋದು ಗ್ಯಾರಂಟಿ ಇಲ್ಲ. ಈ ಗ್ಯಾರಂಟಿ ಇಲ್ಲದೆ ಇರೋ ಬದುಕಿದೆಯಲ್ಲ, ಹಂಗಾಗಿ ಇವತ್ತು ಕೃಷಿ ಕುಟುಂಬಗಳ ಹೆಣ್ಣು ಮಕ್ಕಳನ್ನು ಸಹ ಕೃಷಿಕನಿಗೆ ಕೊಡಲಿಕ್ಕೆ ಲೇಟ್ ಆಗ್ತಾ ಇದ್ದಾರೆ. ಇದಕ್ಕೆಲ್ಲಕ್ಕೂ ಒಂದು ಮೂಲ ಕಾರಣ ಇವತ್ತಿನ ರಾಜಕೀಯ ವ್ಯವಸ್ಥೆ. ಅವ್ರಿಗೇನಾಗಿದೆ, ನಮ್ಮನ್ನು ಗುಲಾಮರನ್ನಾಗಿ, ಕೃಷಿಕರನ್ನ ಗುಲಾಮರನ್ನಾಗಿ ನೋಡ್ತಾ ಇದ್ದಾರೆ ಅವರು. ನಾನು ಇದನ್ನು ಭಾಳ ಬೇಜಾರಿಂದ ಹೇಳ್ತೀನಿ, ನಾವು ಯಾವ ರಾಜರಿಗಿಂತ ಏನೂ ಕಡಿಮೆ ಇಲ್ಲ. ನಾವು ದುಡಿತೀವಿ, ನಾವು ತಿಂತೀವಿ, ನಾವು ದುಡಿತೀವಿ, ನಾವು ತಿಂತೀವಿ. ಆದರೆ ಇವತ್ತು ಆ ದುಡ್ದಂಥ ರೈತನಿಗೆ ಏನೇನೂ ಸಿಗಬಾರ್ದು, ಅವನು ಅದೇ ಮಟ್ಟದಲ್ಲಿ ಇರಬೇಕು ಅಂತ ಹೇಳಿ ಇವತ್ತಿನ ಎಲ್ಲ ರಾಜಕೀಯ ಪಕ್ಷಗಳು, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಏನಾಗಿದೆ, ಅವ್ರ ಮುಂದೆ ನಾವು ಕೈ ಕಟ್ಕೊಂಡು ನಿಂತ್ಕೋಬೇಕು, ಆ ಪರಿಸ್ಥಿತಿನ ಮಾಡಿ ಇಟ್ಬಿಟ್ಟಿದ್ದಾರೆ. ಇವತ್ತು ಒಂದು ಭತ್ತ ಬೆಳಿಲಿಕ್ಕೆ 30,000 ಖರ್ಚಾಯ್ತೆ, ಭತ್ತ ಮಾರಿದ್ರೆ 40,000 ದುಡ್ಡಾಗುತ್ತೆ. ಆ 40,000ರಲ್ಲಿ 10,000 ಮಾತ್ರ ರೈತನಿಗೆ ಕೈಗೆ ಸಿಗುತ್ತೆ. ಅದು ಯಾವುದೇ ಪ್ರಾಕೃತಿಕ ವಿಕೋಪಗಳು ಅದಕ್ಕೆ ತುತ್ತಾಗದೆ ಇದ್ದರೆ. ಆ 10,000 ತಗೊಂಡು ರೈತ ಹೇಗೆ ಬದುಕ್ತಾನೆ, ಅವನ ಬದುಕು ಹೇಗೆ ಅನ್ನೋದನ್ನ ಯಾವುದೇ ರಾಜಕೀಯ ವ್ಯಕ್ತಿಗಳು ಸಹ, ಯಾವುದೇ ರಾಜಕೀಯ ಪಕ್ಷಗಳು ಸಹ ಆಲೋಚನೆ ಮಾಡ್ತಾ ಇಲ್ಲ. ಸೊ
ನಾನು ಏನ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎಲ್ಲಾರ್ಗುನು, ಈಗ ಹೇಳಿದ್ವಿ ರೈತರ ಹೆಣ್ಮಕ್ಳಿಗೆ ಹೆಣ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಈಗ ನಂದೇ ಬೇರೆ ಫೀಲ್ಡ್, ಇವ್ರದೇ ಬೇರೆ ಫೀಲ್ಡ್, ನಮ್ ಜೀವನ ಹೇಗಿದೆ ಅಂತ ನಿಮ್ ಮುಂದೆ ತೆರೆದಿಟ್ಟಿದೀವಿ ಇವತ್ತು. ಆದ್ರೆ ಪ್ರತಿಯೊಬ್ರು ನಾವು ಫೋರ್ಸ್ ಮಾಡ್ತಾ ಇಲ್ಲ, ನೀವು ರೈತರನ್ನೇ ಮದ್ವೆ ಆಗ್ಬೇಕು ಅಂತ ನಾವು ಫೋರ್ಸ್ಫುಲಿ ಹೇಳ್ತಾ ಇಲ್ಲ. ರೈತರನ್ನ ಮದ್ವೆ ಆದ್ರೆ ಜೀವನನ ಹೇಗ್ ಕಟ್ಕೋಬಹುದು, ನೀವು ಸರಳವಾಗಿ ಹೊಂದಾಣಿಕೆಯಿಂದ ಇದ್ದು, ಯಾವ್ದೇ ತರ ನಾನು ಓದಿದೀನಿ, ನಮ್ಮಿಬ್ರು ಮಧ್ಯೆ ಇವತ್ತುವರೆಗೂ ಯಾವ್ದೇ ವಿಚಾರ ಕೂಡ ಬಂದಿಲ್ಲ. ನಾನ್ ಕಾಲೇಜಲ್ಲಿ ಇದ್ದಾಗಷ್ಟೇ ಪ್ರೊಫೆಸರ್, ನಮ್ ಮನೆಗ್ ಬಂದಾಗ ಆಸ್ ಎ ಗೃಹಿಣಿ, ನನ್ ಮಕ್ಳಿಗೆ ತಾಯಿ, ನನ್ ಗಂಡನ್ಗೆ ಹೆಂಡತಿ, ನಾನೊಬ್ಳು ಗೃಹಿಣಿಯಾಗಿ ನಾನು ಮನೇಲಿ ಖುಷಿಯಾಗಿರ್ತೀನಿ. ಮನೆ ಕೆಲ್ಸಗಳು ಏನಿರುತ್ತೆ ಎಲ್ಲಾನು ಕೂಡ ಮಾಡ್ಕೊಂಡು, ಗೃಹಿಣಿ ಮನೇಲಿ ಹೇಗಿರ್ತಾಳೆ ಅದನ್ನ ನಾನು ಕೆಲ್ಸನ ಫುಲ್ಫಿಲ್ ಮಾಡ್ಕೊಂಡಿರ್ತೀನಿ. ಕಾಲೇಜ್ಗೆ ಹೋದಾಗ ಪ್ರೊಫೆಸರ್, ಇವರು ಗದ್ದೆಗೆ ಬಂದಾಗ ಇವರು ಕೃಷಿಕರಾಗಿರ್ತಾರೆ, ಮನೆಗ್ ಬಂದಾಗ ಎಲ್ಲಾರ ಹಾಗೆ ಜೀವನನ ಕಟ್ಕೊಂಡಿದೀವಿ, ಸರಳವಾಗಿ ಬದುಕ್ತಾ ಇದೀವಿ. ಯಾವ್ದೇ ತರ ಆಡಂಬರ ಇಲ್ಲದೆ, ಸಿದ್ದೇಶ್ವರ ಶ್ರೀಗಳು ಹೇಳ್ತಾರೆ, ಸರಳ ಬದುಕೆ ಜೀವನದ ಖುಷಿ ನೆಮ್ಮದಿಗೆ ಕಾರಣನೇ ಸರಳ ಬದುಕು ಅಂತ. ಸೊ ಅಂತ ನಾವು ಬದುಕನ್ನ ನಾವು ಕಟ್ಕೊಂಡಿದೀವಿ. ಅದಕ್ಕೆ ಎಲ್ಲಾ ಗುರು ಹಿರಿಯರ ಆಶೀರ್ವಾದ ಕೂಡ ಇದೆ. ಎಲ್ಲಾ ಹೆಣ್ಮಕ್ಳುನು ಆಗ್ಬೇಕಂತ ನಾವು ಫೋರ್ಸ್ ಮಾಡ್ತಾ ಇಲ್ಲ, ಯೋಗ್ಯವಾದವ್ರನ್ನ ಹುಡುಕಿ. ಎಲ್ಲಾರು ಕೂಡ ಯೋಗ್ಯ ಅಂತ ನಾವು ಹೇಳೋದಿಲ್ಲ. ಎಲ್ಲ ಕೆಲ್ಸದಲ್ಲಿ ಇರೋರೆಲ್ಲ ನಿಮ್ಗೆ ಸಮಯ ಕೊಡಲ್ಲ, ಪ್ರೀತಿ ಕೊಡಲ್ಲ, ಅವ್ರು ಕೆಟ್ಟವ್ರು ಅಂತ ಖಂಡಿತ ನಾವು ಹೇಳ್ತಾ ಇಲ್ಲ. ಆ ಕೆಲಸ ಮಾಡ್ಕೊಂಡು ಕೂಡ ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಹೆಂಡತಿ ಮಕ್ಳಿಗೆ ಟೈಮ್ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಇದ್ದಾರೆ. ವ್ಯವಸಾಯ ಮಾಡಿ ಹೆಂಡತಿ ಮಕ್ಕಳನ್ನ ಬೀದಿ ಬಿಟ್ಟಿರೋರು ಇದ್ದಾರೆ. ಸೊ ಎಲ್ಲಾ ತರದ ರಂಗದಲ್ಲೂ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಸೊ ನಿಮಗೆ ಯೋಗ್ಯರು ಅನ್ಸ್ತಾರೆ ಅಂತವ್ರನ್ನ ನೀವು ಮದುವೆ ಆಗಿ, ನೀವು ಅವರೇ ಬೆನ್ನೆಲುಬಾಗಿ ನಿಂತ್ರೆ ನಿಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ. ಯಾವುದೇ ತರ ನಾನು ಓದಿದ್ದೀನಿ, ನಾನೇನ್ ಕಮ್ಮಿ, ನಾನ್ ಸಂಬಳ ತಗೋತೀನಿ, ನಾನ್ ದುಡಿತೀನಿ ಅನ್ನೋ ಒಂದು ಈಗೋನ ಯಾರು ಕೂಡ ತಲೆಯಲ್ಲಿ ಇಟ್ಕೋಬೇಡಿ. ಅದು ಕ್ಷಣಿಕ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಇವಾಗೆಲ್ಲ ಸಾಫ್ಟ್ವೇರ್ ಕಂಪನಿಗಳಲ್ಲಿ ನಮ್ ಫ್ರೆಂಡ್ಸ್ ಏನೇ ಲಕ್ಷಾಂತರ ರೂಪಾಯಿ ತಗೊಂತಾ ಇದ್ರು ಸ್ಯಾಲ್ರಿ. ಎಷ್ಟು ರಿಸೆಷನ್ ಪೀರಿಯಡ್ ಬಂತು, ಡೌನ್ ಆಯ್ತು, ಎಲ್ಲಾರನು ಕೂಡ ದಿಢೀರ್ ಅಂತ ಮನೆಗೆ ಒಳ್ಳೊಳ್ಳೆ ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಕೆಲಸದಲ್ಲಿ, ಅವ್ರನ್ನೆಲ್ಲ ಮನೆಗೆ ಕಳಿಸ್ಬಿಟ್ರು. ಅವ್ರ ಬದುಕು ಹೇಗೆ ನೆಕ್ಸ್ಟ್? ಹಾಗಾಗಿ ಮನುಷ್ಯನ ಬದುಕೆ ಗ್ಯಾರಂಟಿ ಇಲ್ಲ. ಈ ಕ್ಷಣ ಇರ್ತೀವಿ, ನೆಕ್ಸ್ಟ್ ಸತ್ತೋಗ್ತೀವಿ. ಇರೋ ತನಕ ನೆಮ್ಮದಿಯಾಗಿ ಖುಷಿಯಾಗಿ ಎಲ್ಲರ ಜೊತೆ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾ ಬದುಕಿದೀವಿ. 4 ಜನಕ್ಕೆ ಒಳ್ಳೇದಾಗೋ ಹಾಗೆ ಕೆಲಸ ಮಾಡ್ತಾ ಬದುಕನ್ನ ಕಟ್ಕೋಬೇಕು. ನಮ್ ಜೀವನ ಹೀಗಿದೆ. ಎಲ್ಲ ಏರಿಳಿತಗಳನ್ನ ನೋಡಿದೀವಿ, ಆದ್ರೂ ಕೂಡ ನಮ್ ಪ್ರೀತಿ ದಿನೇ ಜಾಸ್ತಿ ಆಗ್ತಾ ಇದೆ ಹೊರತು ಖಂಡಿತ ಕಮ್ಮಿ ಆಗ್ತಾ ಇಲ್ಲ. ಅದಕ್ಕೆ ಅವರು ಕೂಡ ಕಾರಣ, ನಾನು ಕೂಡ ಕಾರಣ. ಇಬ್ಬರ ಒಂದು ಸಮಾನಾಂತಕ ಅಂದ್ರೆ ಇಬ್ರು ಒಂದೇ ಬ್ಯಾಲೆನ್ಸ್ ಅಲ್ಲಿ ಒಂದೇ ತರ ಆಲೋಚನೆ ಮಾಡಿ, ಈಗ ಇವರು ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು, ನಾನ್ ಸೇರ್ಸಕ್ ಇಷ್ಟ ಇಲ್ಲಪ್ಪ ಅಂತ ನಾನೊಬ್ಳು ಇಲ್ಲ ಅಂದ್ಬಿಟ್ರೆ ನಮ್ಮ ಆದರ್ಶಗಳೇ ಏರ್ಪೇರಾಗ್ಬಿಡುತ್ತೆ. ಸೊ ಅದ್ರಲ್ಲಿ ಇಬ್ರು ಭಾವನೆಗಳು ಕೂಡ ಒಂದಾದ್ರೆ ಮಾತ್ರ ಬದುಕು ಚೆನ್ನಾಗಿರತ್ತೆ. ಸೊ ನೋಡಿ, ಯೋಗ್ಯ ಆದಂತ ಒಂದು ರೈತನ್ನ ಆರಿಸ್ಕೊಂಡು ಇಷ್ಟಪಟ್ಟು ಮದುವೆ ಆಗಿ ಅವ್ರ ಬೆನ್ನೆಲುಬಾಗಿ ನಿಲ್ಲಿ. ವ್ಯವಸಾಯ ಅಂದ್ರೆ ನಾವ್ ಇವತ್ತು ನಮ್ಮ ಹೆಣ್ಮಕ್ಳು ಮನ್ಸ್ಪಟ್ಟು ನಾವ್ ಇದನ್ನ ಕಾಪಾಡ್ಕೊಂಡ್ರೆ ಖಂಡಿತ ವ್ಯವಸಾಯನೂ ಕೂಡ ನಾವು ಕಾಪಾಡಿ ನಮ್ ದೇಶನ ಕೂಡ ಒಂದು ಸುಭಿಕ್ಷವಾಗಿ ನೋಡ್ಕೋಬಹುದು. ಸಮೃದ್ಧವಾಗುತ್ತೆ ನಮ್ ದೇಶ. ವ್ಯವಸಾಯ ಮುಂದೆ ನಶಿಸಿ ಹೋಗುವಂತ ಕಾಲ ಹತ್ರದಲ್ಲೇ ಇದೆ. ಯಾಕಂದ್ರೆ ಇವತ್ತೆಲ್ಲ ರಿಯಲ್ ಎಸ್ಟೇಟ್ ಅಂತ ಬಂದು ಎಲ್ಲ ಜಮೀನುಗಳನ್ನು ಕೂಡ ಮನೆ ಸೈಟು ಅಂತ ಮಾಡ್ತಾ ಇದ್ದಾರೆ. ಸೊ ಇದನ್ನ ಆಲೋಚನೆ ಮಾಡ್ತಾ ಹೋದ್ರೆ ಹಾಗಾದ್ರೆ ಕೃಷಿಗೆ ಭೂಮಿ ಎಲ್ಲಿ ಬರುತ್ತೆ ನೆಕ್ಸ್ಟ್? ಅಂದ್ರೆ ಟೆಕ್ನಾಲಜಿಯಿಂದ ಎಲ್ಲಾನು ಕೂಡ ಬೆಳೆ ಬೆಳೆಯೋ ತರ ಪದ್ಧತಿ ಬಂದು ನಮ್ಮ ಮೂಲ ಏನು ವ್ಯವಸಾಯ ಪದ್ಧತಿ ಇದೆ, ಕೃಷಿಕರನ್ನ ಒಂದು ಹಿಂದೆ ತಳ್ಳೋ ಅಂತ ಪದ್ಧತಿ ಬಂದ್ಬಿಡುತ್ತೆ. ಅದಕ್ಕೆ ನಾವು ಹೆಣ್ಮಕ್ಳು ಅವಕಾಶಗಳನ್ನ ಮಾಡ್ಕೊಡ್ಬಾರ್ದು. ಇವತ್ ನಾವು ಕಾಪಾಡ್ಕೋಬೇಕಂದ್ರೆ ಈ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ಲೇಬೇಕಾಗುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆದಷ್ಟುನು ಸರಳವಾಗಿ ಜೀವನನ ಕಟ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಈಗ ಕೃಷಿಕರನ್ನ ಏನಕ್ಕೆ ಮದುವೆ ಆಗ್ಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಅಂತಂದ್ರೆ, ಆ ಕೃಷಿ ಬದುಕಿದೆಯಲ್ಲ, ಅದು ಖುಷಿ ಕೊಡುತ್ತೆ. ಅದ್ರ ಜೊತೆ ಈಗ ನನ್ನ ಹೆಂಡತಿ ಕೃಷಿಕರನ್ನ ಆಯ್ಕೆ ಮಾಡ್ಕೊಂಡ ಉದ್ದೇಶನೂ ಅದೇ. ಈಗ ಒಬ್ಬ ಹೆಣ್ಣುಮಗಳು, ಇವತ್ತು ಹೆಣ್ಣುಮಕ್ಳು ವಿದ್ಯೆಯಲ್ಲಿ ಮುಂದಿದ್ದಾರೆ, ಅವ್ರು ಮಿನಿಮಮ್ ಡಿಗ್ರಿ, ಡಬಲ್ ಡಿಗ್ರಿ ಮಾಡ್ತಾರೆ. ಈಗ ರೈತ ದೇಶಕ್ಕೆ ಬೆನ್ನೆಲುಬಾದ್ರೆ ಒಂದು ಹೆಣ್ಣು ರೈತನಿಗೆ ಬೆನ್ನೆಲುಬಾಗ್ಬೋದು. ಇವತ್ತು ನನ್ನ ಹೆಂಡ್ತಿನೂ ಸಹ ನನಗೆ ಬೆನ್ನೆಲುಬೆ. ಅದನ್ನು ಓಪನ್ ಆಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೃಷಿ ಮಾಡೋದಕ್ಕೆ ಮುಖ್ಯ ಪ್ರೇರಣೆ ಇವತ್ತಿನ ಟೆಕ್ನಾಲಜಿ ಬಳಸಿ ಅವಳೇನೆ. ಹಂಗಿದ್ದಾಗ ಸಂತೋಷವಾಗಿರ್ಬೋದು. ಹೇಳಿದ್ರು, ನೋಡಿ ರೈತರನ್ನ ಒಳ್ಳೆ ಹುಡುಗರು ಸಿಕ್ಕಿದ್ರೆ ಮದುವೆಯಾಗಿ. ಹೌದು, ಅದನ್ನು ನೋಡಿ ಅದ್ರ ಜೊತೆ ಕೃಷಿಕರನ್ನ ಹೆಚ್ಚು ಆಯ್ಕೆ ಮಾಡ್ಕೊಳ್ಳಿ. ಆ ಕೃಷಿಕರ ಬದುಕು ಹಸನಾದರೆ ಇಡೀ ದೇಶ ಖುಷಿಯಾಗಿರುತ್ತೆ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ. ಏನಿಲ್ಲ, ಒಬ್ರಿಗೊಬ್ರು ತಿಳುವಳಿಕೆ ಕೊಟ್ಕೊಂಡು, ಇವ್ರು ತಪ್ಪು ಮಾಡಿದಾಗ ತಿದ್ದಿ, ಅವ್ರು ತಪ್ಪು ಮಾಡಿದಾಗ ಇನ್ನೊಬ್ರು ತಿದ್ದಿ ಬದುಕನ್ನ ಕಟ್ಕೊಂಡ್ರೆ ಎಲ್ಲ ಸುಂದರವಾಗೇ ಇರುತ್ತೆ. ನೋಡೋ ದೃಷ್ಟಿ ಚೆನ್ನಾಗಿರ್ಬೇಕಷ್ಟೇನೆ. ಹೌದು.
ಒಮ್ಮೆ ಪರಮೇಶ್ವರ್ ಅವರು ನನಗೆ ಹೇಳಿದ ಘಟನೆ, ಇವರು ಕೃಷಿಯಿಂದ ಬಂದ ಹಣವನ್ನ ಅವರು ಬಡ್ಡಿ ವ್ಯವಹಾರಕ್ಕೆ ಬಳಸ್ಕೊಳ್ತಾ ಇದ್ರು, ಬಡ್ಡಿ ಕೊಡ್ತಾ ಇದ್ರು ಪರಮೇಶ್ವರ್ ಅವರು. ಹೊಸದಾಗಿ ಮದುವೆಯಾಗಿದೆ, ಒಬ್ಬಯ್ಯ ಬಡ್ಡಿ ಹಣವನ್ನ ನಾಳೆ ಕೊಡ್ತೀನಿ ನಾಳಿದ್ದು ಕೊಡ್ತೀನಿ ಅಂತ ವಿನಂತಿಸ್ಕೊಂಡಾಗ ಈ ವಿಷಯ ಯೋಗೇಶ್ವರಿಗೆ ಗೊತ್ತಾಗ್ತದೆ. ಇವರಲ್ಲಿ ದುಃಖ ಹುಮ್ಮಳಿಸ್ತದೆ. ಆಗ ಅವ್ರು ಹೇಳ್ತಾರೆ, ದಯಮಾಡಿ ನಾನು ರೈತ ಅಂತ ಹೇಳಿ ನಾನು ಮದುವೆಯಾದೆ, ರೈತರ ಪ್ರಾಮಾಣಿಕತೆ ನಿಮಗಿರಬೇಕು, ನೀವು ಈ ಥರ ಮಾಡೋದು ತಪ್ಪು, ಇನ್ನು ಮುಂದೆ ಬಡ್ಡಿ ಕೇಳಬೇಡಿ, ಹಣವನ್ನೂ ಕೂಡ ಕೊಟ್ಟರೆ ಈಸ್ಕೊಳ್ಳಿ ಇಲ್ಲ ಅನ್ನುವಂಥದ್ದನ್ನು ಹೇಳಿ ನನ್ನ ಮಡದಿ ಯೋಗೇಶ್ವರಿ ನನ್ನನ್ನು ಮನುಷ್ಯನನ್ನಾಗಿಸಿದ್ರು ಅನ್ನುವ ಮಾತನ್ನು ಪರಮೇಶ್ವರ್ ಅವರು ತೋಡ್ಕೊಂಡಾಗ ನನಗೆ ಒಂದು ವಚನದ ಸಂದರ್ಭ ನನಗೆ ನೆನಪಾಗ್ತದೆ. ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯ ದಂಪತಿಗಳು. ಒಮ್ಮೆ ಆಯ್ದಕ್ಕಿ ಮಾರಯ್ಯನವರು ಜಾಸ್ತಿ ಪ್ರಮಾಣದ ಅಕ್ಕಿಯನ್ನು ಬಸವಣ್ಣನವರ ಮಹಾಮನೆಯ ತಪ್ಪಲಿನಿಂದ ಆಯ್ದುಕೊಂಡು ಬಂದ ಸಂದರ್ಭದಲ್ಲಿ ನಮ್ಮ ಲಕ್ಕಮ್ಮನವರು ನಿರಾಕರಿಸಿಬಿಡ್ತಾರೆ. ಈ ಸಖಿ ಆಸೆ ನಿಮಗೇಕೆ ಅಯ್ಯ, ಕೊಂಡೋಗಿ ಸುರಿಯರಿ, ಒಮ್ಮಾನವ ಮೀರಿ ಇಮ್ಮಾನವ ತಂದಿರಿ, ಇದು ನಿಮ್ಮ ಮನವೇ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ಅಮರೇಶ್ವರ ಲಿಂಗ ಕೊಟ್ಟ ಕಾಯಕವೇ ಸಾಕು ಮಾರಯ್ಯ ಅಂತ. ಈ ವಚನಕ್ಕೆ ಬದ್ಧವಾಗಿ ನಮ್ಮ ಯೋಗೇಶ್ವರಿ ನಡೆದುಕೊಂಡಂಥ ರೀತಿ ಇದೆಯಲ್ಲ, ಅದು ಮಾನವೀಯವಾದದ್ದು. ಈ ದಂಪತಿಯನ್ನು ನೋಡಿದಾಗ ನನಗನ್ನಿಸೋದು, ನಮ್ಮ ಮೊಳಗೆಯ ಮಾರಯ್ಯನವರು ತಮ್ಮ ಪತ್ನಿಯನ್ನ ಕುರಿತು ಹೇಳುವ ಮಾತು. ಮೊಳಗೆಯ ಮಾರಯ್ಯನವರು, ಎನ್ನ ಸತ್ಯಕ್ಕೆ ನೀನೇ ಸತಿಯಾದ ಕಾರಣ, ಎನ್ನ ಭಕ್ತಿಗೆ ನೀನೇ ಶಕ್ತಿಯಾದ ಕಾರಣ, ಎನ್ನ ಸುಖ ದುಃಖ ನಿನ್ನ ಸುದುಃಖ ಅನ್ಯವಿಲ್ಲ ಕಾಣ, ನಿಕಳಂಕ ಮಲ್ಲಿಕಾರ್ಜುನ. ಹಾಗಾಗಿ ವಚನ ತತ್ವಕ್ಕೆ, ವಚನಗಳ ಅಭಿವ್ಯಕ್ತಿಗೆ ತಕ್ಕಂತೆ ತಮ್ಮ ಜೀವನವನ್ನು ಬದುಕ್ತಾ ಆನಂದಿಸ್ತಾ ತಮ್ಮ ಮಕ್ಕಳನ್ನೂ ಕೂಡ ಈ ನೆಲದ ಭಾಷೆಯಲ್ಲಿ, ಕನ್ನಡದ ಭಾಷೆಯಲ್ಲಿ ಓದಿಸ್ತಾ ಹೋಗುತ್ತಿರುವಂತಹ ಪರಮೇಶ್ವರ್ ಯೋಗೇಶ್ವರಿಯವರ ದಾಂಪತ್ಯ, ಅವರ ಬದುಕು ನಮ್ಮೆಲ್ಲರಿಗೂ ಮಾದರಿಯಾಗಲಿ ಎಂಬುದೇ ಈ ಸಂದರ್ಭದ ಆಶಯ ಅಂತ ನಾನು ಪರಿಭಾವಿಸ್ತೇನೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುವುದು ಶಿವಂಗಿ ಎನ್ನುವ ಶರಣರ ನುಡಿ ಅವರ ಬದುಕಿನಲ್ಲಿ ಕಾಣೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಆ ಮಕ್ಕಳಿಗೂ ಅಷ್ಟೇ ಒಂದು ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೆ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ, ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅವರಂತೆಯೇ ಮಕ್ಕಳು ಕೂಡ ಅದೇ ಒಂದು ಮಾರ್ಗದಲ್ಲಿ ನಡೆಯುವಂಥ ಕೆಲಸ ಆಗ್ತಾ ಇದೆ. ಇವತ್ತಿಂತಹ ಆದರ್ಶ ದಾಂಪತ್ಯ ಜೀವನ ಇವತ್ತು ಸಮಾಜಕ್ಕೆ ಅತ್ಯಂತ ಆದರ್ಶ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಪರಮೇಶ್ ಮತ್ತು ಯೋಗೇಶ್ವರಿ ಅವರ ಒಂದು ದಾಂಪತ್ಯ ಜೀವನ ಇವತ್ತು ಕೃಷಿಕರಿಗಿರ್ಬೋದು ಅಥವಾ ಯಾವುದೇ ಉದ್ದಿಮೆ ಮಾಡುವಂತಹವರಿಗಿರ್ಬೋದು ಒಂದು ಆದರ್ಶ ಆಗಿದೆ ಎನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ಕೂಡ ಹೆಣ್ಣುಮಕ್ಕಳು ಯೋಗೇಶ್ವರಿಯಂತೆ ಧೈರ್ಯ ಮಾಡಿ ಒಬ್ಬ ಕೃಷಿಕನನ್ನು ಕೈ ಹಿಡಿದು ಅವನ ಬದುಕನ್ನು ರೂಪಿಸುವಂಥ ಕೆಲಸವನ್ನು ಮಾಡಿದ್ರೆ ನಿಜಕ್ಕೂ ಕೂಡ ಅದೊಂದು ಆದರ್ಶ ಆಗ್ತದೆ ಎನ್ನುವಂಥ ಭಾವನೆಯ ಮಾತುಗಳನ್ನು ಹೇಳ್ತಾ, ಇವತ್ತು ನೀವೆಲ್ಲ ಅವರ ಬಗ್ಗೆ ಹೆಚ್ಚಿನದಾಗಿ ಪ್ರಚಾರ ಮಾಡಿ ಇವತ್ತು ರೈತ ವ್ಯವಸಾಯ ಮಾಡುವಂತಹ ಯುವಕರಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಈ ಮೂಲಕ ಆಗ್ತಾ ಇದೆ. ನಿಜಕ್ಕೂ ಕೂಡ ಈ ಒಂದು ಕಾರ್ಯ ಶ್ಲಾಘನೀಯ. ಇದು ನೀವು ಮಾಡ್ತಾ ಇರುವಂಥದ್ದು ನಿಜಕ್ಕೂ ನಾವೆಲ್ಲ ಸ್ವಾಗತ ಮಾಡಬೇಕು. ಒಳ್ಳೆಯದಾಗಲಿ. ಯುವಕರು ಯಾವತ್ತೂ ಕೂಡ ಎದೆಗುದ್ದದಿರಲಿ, ಧೈರ್ಯವಾಗಿ ತಮ್ಮ ಕಾರ್ಯಗಳನ್ನು ಮಾಡಲಿ. ಅವಕಾಶ ಬಂದೇ ಬರ್ತದೆ, ಬದಲಾವಣೆ ಆದೇ ಆಗ್ತದೆ ಸಮಾಜದಲ್ಲಿ. ಕಷ್ಟ ಇದ್ದೇ ಇರ್ತದೆ, ಸುಖ ಕಷ್ಟ ಇವತ್ತು ಚಕ್ರದಂತೆ ಸುತ್ತಾ ಇರ್ತದೆ. ಸುಖವೇ ಇರೋದಿಲ್ಲ, ಕಷ್ಟವೇ ಇರೋದಿಲ್ಲ. ಕಷ್ಟ ಬಂದಾಗ ಕುಗ್ಗಬಾರ್ದು, ಸುಖ ಬಂದಾಗ ಹಿಗ್ಗಬಾರ್ದು. ಎರಡನ್ನೂ ಸಮಸ್ಥಿತಿಯಲ್ಲಿ ಇಟ್ಕೊಂಡು ಅವರು ತಮ್ಮ ಜೀವನವನ್ನು ನಡೆಸಲಿ ಅಂತ ಹಾರೈಸ್ತೇನೆ. ಈ ಒಂದು ವಿಡಿಯೋ ನೋಡ್ಬಿಟ್ಟು ಎಲ್ಲಾರು ಕೆಲವು ಪ್ರಶ್ನೆಗಳು ಬರಬಹುದು. ಯಾವ ತರ ಪಾಸಿಬಿಲಿಟಿ, ಈಗ ನಮಗೂ 2 ಹೆಣ್ಮಕ್ಳಿದೆ ಅಂತ ಅವಾಗ್ಲೇ ಹೇಳಿದ್ವಿ. ಸೊ ನಿಮ್ಗೆ 2 ಹೆಣ್ಮಕ್ಳಿದಾರಲ್ಲ, ನೀವು ಕೂಡ ಮುಂದೆ ಕೃಷಿಕರು ಕೇಳಿದಾಗ ಮದುವೆ ಮಾಡ್ಕೊಡ್ತೀರಾ ಅಂತ? ಖಂಡಿತ ಹೌದು. ಈಗ ನೋಡಿ, ನನ್ನ ಹೆಂಡತಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡುವಾಗ ಅತಿ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನು ಇರಲಿಲ್ಲ. ಒಂದು ಊರಲ್ಲಿ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದರೆ ಹೆಚ್ಚು. ಅವತ್ತೊಬ್ಬ ಹೆಣ್ಮಗಳು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡೋರೆ ಅಂದರೆ ಅದಕ್ಕೆ ಸುಮಾರು ಜನ ಕ್ಯೂ ನಿಂತ್ಕೊಳ್ಳೋರು, ನಾನು ಮದುವೆ ಆಯ್ತೀನಿ ಅಂತ. ಆದರೆ ನನ್ನ ಮಕ್ಕಳನ್ನ ಮದುವೆ ಮಾಡೋ ಟೈಮ್ಗೆ ಸಾಫ್ಟ್ವೇರ್ ಇಂಜಿನಿಯರ್ಗಳು 100 ಜನ ಇರ್ತಾರೆ, ಕೆಲಸದಲ್ಲಿರೋರು 1000 ಜನ ಇರ್ತಾರೆ. ಆದರೆ ಕೃಷಿಗೆ ಅವತ್ತು ಬೆಲೆ ಬರುತ್ತೆ. ನಮ್ಮ ಮಕ್ಕಳನ್ನ ಕೃಷಿಕರಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ನಮ್ಗೆ ತುಂಬ ಖುಷಿ ಇದೆ.
ಅವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಆಲೋಚನೆಯಲ್ಲೇ ನಾವು ಅವ್ರಿಗೆ ಸಂಸ್ಕಾರಗಳನ್ನ ಕಲಿಸ್ತಾ ಹೋಗ್ತೀವಿ. ಕೃಷಿನೇ ಹೇಳ್ಕೊಡ್ತೀವಿ. ಅವ್ರು ಯಾವುದೇ ಮಟ್ಟಕ್ಕೆ ಹೋದರೂ ಕೃಷಿಕರನ್ನೇ ಮದುವೆ ಆಗಬೇಕು ಅಂತ ನಮ್ಮ ಬಯಕೆ ಇರುತ್ತೆ. ಅವ್ರು ಕೇಳ್ಕೊಂಡ್ರೆ ಭಾಳ ಖುಷಿಯಿಂದನೇ ಮದುವೆ ಮಾಡ್ಕೊಡ್ತೀವಿ. ಸರ್, ಎಷ್ಟೋ ಹಳ್ಳಿಗಳಲ್ಲಿ ಕೃಷಿ ಮಾಡುವಂಥ ಯುವಕರು, ಕೃಷಿ ಕೆಲಸದಲ್ಲಿ ತೊಡಗಿಕೊಂಡಿರೋಂಥ ಯುವಕರು ಮದುವೆ ಆಗಿಲ್ಲ. ಅದರಲ್ಲಿ ನನ್ನ ತಮ್ಮನೂ ಒಬ್ಬ ಸರ್. ಅವನು 27 ವರ್ಷದಿಂದ ಸ್ಟಾರ್ಟ್ ಮಾಡಿ 34 ವರ್ಷದ ಗಂಟ ಅವನಿಗೆ ಹುಡುಗಿ ಸಿಕ್ಕಲಿಲ್ಲ. ಕೆಲಸ ಇಲ್ಲ. ಆ ಯೋಚನೆಯಲ್ಲಿ ಅವನೇನು ಮಾಡ್ದ, ನಾವೆಲ್ಲ ಮೈಸೂರಲ್ಲಿ ನಮ್ಮ ತಂದೆಗೆ ಹುಷಾರಿಲ್ಲದೆ ಇರೋಂಥ ಸಂದರ್ಭದಲ್ಲಿ ಮೈಸೂರು ಉಳ್ಕೊಂಡು ಅವನು 5 ದಿನ ಇಲ್ಲದೇ ಇರೋ ಕಲ್ಪನೆಗಳನ್ನ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವನು ಸುಸೈಡ್ ಮಾಡ್ಕೊಬಿಟ್ಟ. ಅದು ಪೇಪರ್ಲೆಲ್ಲ ಬಂದಿತ್ತು. ಎಷ್ಟೋ ಈಗ ಮೊನ್ನೆನೂ ನೋಡಿದೆ, ಒಂದೇ ದಿನ 2-3 ಹುಡುಗರು ಮದುವೆ ಆಗಿಲ್ಲ ಅನ್ನೋ ಉದ್ದೇಶಕ್ಕೆ ಯೋಚನೆ ಮಾಡಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ನಾನು ಎಲ್ಲ ರೈತ ಯುವಕರಲ್ಲಿ ಕೇಳ್ಕೊಳ್ಳೋದು, ಸಮಸ್ಯೆ ಅನ್ನೋದು ಎಲ್ಲ ಕಡೆ ಇದೆ. ಅದು ನಿಧಾನಕ್ಕೆ ಸರಿ ಹೋಗ್ಬೋದು. ನೀವು ದುಡುಕಿನ ನಿರ್ಧಾರ ತಗೋಬೇಡಿ. ನನ್ನ ತಮ್ಮನ್ನ ಕರ್ಕೊಂಡು ನಾವು ಬಡವಾಗಿದ್ದೀವಿ, ಕುಟುಂಬ ಬಡವಾಗಿದೆ, ಎಲ್ಲರೂ ಯೋಚನೆ ಮಾಡ್ತಾರೆ. ನಿಮ್ಮ ಕುಟುಂಬಗಳಲ್ಲಿ ಆ ಥರ ಯೋಚನೆಗಳನ್ನ ಕೊಡಬೇಡಿ. ಅದ್ರ ಜೊತೆ ನೀವು ನನಗೆ ಹುಡುಗಿ ಸಿಕ್ಕಿರ ಅನ್ನೋ ಆಲೋಚನೆಯಲ್ಲಿ ದುಷ್ಟ ಚಟಗಳಿಗೆ ಬಲಿಯಾಗಬೇಡಿ. ನಿಮ್ಮ ದಾರಿಲಿ ನೀವು ನಿಮ್ಮ ಪಾಡಿಗೆ ನೀವು ಖುಷಿ ಮಾಡ್ಕೊ ಹೋಗ್ತಾ ಇರಿ. ಒಂದಲ್ಲ ಒಂದಿನ ನೋಡಿ, ಯಾರೂ ಅನ್ನ ಇಲ್ಲದೆ ಬದುಕಲ್ಲ, ಆದರೆ ಅನ್ನ ಬೆಳೆಯೋ ಅಂತಹ ರೈತ ಯಾರಿಗೂ ಬೇಡ. ಆ ಪರಿಸ್ಥಿತಿ ಇವಾಗ ಇದೆ. ಮುಂದೆ ಒಂದಿನ ಅನ್ನ ಬೆಳೆಯಂಥ ರೈತನೇ ಬೇಕು ಅಂತ ಹೇಳಿ ಹುಡುಕ ಬರೋ ಅಂಥ ಒಂದು ವ್ಯವಸ್ಥೆ ಆಗ್ಬೋದು. ಅಲ್ಲಿ ತನಕ ಎಲ್ಲ ತಾಳ್ಮೆಯಿಂದ ಇರಿ, ಖುಷಿಯಿಂದ ನೀವು ದಿನಗಳನ್ನ ದೂಡಿ. ಯಾರು ಅನ್ಯತಾ ಯೋಚನೆ ಮಾಡಿ ಈ ಆತ್ಮಹತ್ಯೆ ಅಂತ ಅನ್ನೋ ಒಂದು ದೊಡ್ಡ ಪಿಡುಗಿಗೆ ಬಲಿಯಾಗಬೇಡಿ ಅಂತ ನಾನು ಕೈ ಮುಗಿದು ಕೇಳ್ತೀನಿ. ರೈತರ ಮಕ್ಕಳಿಗೆ ಈ ಗಜ್ಜಡ್ ಕಣ ನೀನು